BDS ಬರೋದು MBBS ಅಲ್ಲಿ ಸೀಟ್ ಸಿಗದೇ ಇರೋರು ಅಥವಾ MBBS ಮಾಡಲಿಕ್ಕೆ ಆಗೋದಿಲ್ಲ ಯಾವುದೋ ಒಂದು ಕಾರಣಕ್ಕೆ, ಅದಕ್ಕೋಸ್ಕರ BDS ಮಾಡೋಣ ಅಂತ. BDS ಡಾಕ್ಟರ್ ಆಗಿರೋದ್ರಿಂದ ನಾನು ಹೇಳೋದಾದರೆ MBBS ಸ್ಟೂಡೆಂಟ್ಗಿಂತಲೂ ಕೂಡ ನಮಗಿರುವಂಥ ಕ್ಲಿನಿಕಲ್ ಎಕ್ಸ್ಪೋಷರ್ ಹೆಚ್ಚು. ಭಾರತದಲ್ಲಿ ಸಾಧಾರಣ ಒಂದು ಎಷ್ಟು ಡೆಂಟಲ್ ಕಾಲೇಜಸ್ಗಳಿದೆ, ಸಾಧಾರಣ ಒಂದು ಆ್ಯಾವ್ರೇಜ್ ಎಷ್ಟು ಜನ ಬರ್ತಾರೆ ವರ್ಷಕ್ಕೆ ಡೆಂಟಲ್ ಗ್ರಾಜ್ಯುಯೇಟ್ಸ್ ಹೊರಗೆ ಬರ್ತಾರೆ, BDS ಗ್ರಾಜ್ಯುಯೇಟ್ಸ್ ಎಷ್ಟು ಜನ ಹೊರಗೆ ಬರ್ತಾರೆ? 329 BDS ಕಾಲೇಜಸ್ NDC ಅಪ್ರೂವ್ಡ್ ರೆಕಗ್ನೈಸ್ಡ್ ಡೆಂಟಲ್ ಕಾಲೇಜ್ ಥ್ರೂ ಔಟ್ ಕಂಟ್ರಿ. ಸೊ ಇದನ್ನು ನೋಡುವಾಗ ಒಂದು ವೇಳೆ ಜಗತ್ತಿನಾದ್ಯಂತ ಒಂದು ವೇಳೆ ನಾವು ಕಂಪೇರ್ ಮಾಡೋದಾದ್ರೆ ವಿ ಆರ್ ದಿ ಲಾರ್ಜೆಸ್ಟ್ ಡೆಂಟಿಸ್ಟ್ ಪ್ರೊಡ್ಯೂಸಿಂಗ್ ಕಂಟ್ರಿ ಎಂಬುದಾಗಿ ನಾವು ಹೇಳ್ಬೋದು. ನೀನು BDS ಗ್ರಾಜ್ಯುಯೇಟ್ ಆದ ತಕ್ಷಣ ನೀನು ರೂಟ್ ಕೆನಾಲ್ ಮಾಡಂಗಿಲ್ಲ, ಅದಕ್ಕೆ ನೀನು ಎಂಡೋಡಾಂಟಿಸ್ಟೇ ಆಗಬೇಕು ಅಥವಾ ಇನ್ನೊಂದೇನು, ಹಾಗೇನಿಲ್ಲ. ಯು ಹ್ಯಾವ್ ಟು ಡೆವಲಪ್ ಯುವರ್ ಸ್ಕಿಲ್ಸ್. ಕೆರಿಯರ್ ಆಪರ್ಚುನಿಟೀಸ್ ಅಥವಾ ಸ್ಕೋಪ್, ಇದೊಂದು ಶಬ್ದ ಭಾಳ ಕಾಮನ್ ಆಗಿ ಹೋಗಿದೆ. BDS ಕಲಿತ್ರೆ ಏನು ಮಾಡ್ಬೋದು? ಎಲ್ಲರಿಗೂ ಕೂಡ ಪ್ರತಿಯೊಂದು ವೃತ್ತಿಯನ್ನು ಆರಂಭಿಸುವಾಗ, ಸ್ಪೆಷಲಿ ಮಕ್ಕಳು 12th ಸ್ಟ್ಯಾಂಡರ್ಡ್ ಅಥವಾ 2nd PUC ಮುಗಿಸುವಾಗ ನಾನು ಈ ಕೋರ್ಸ್ ತಗೊಂಡ್ರೆ ನನಗೇನು ಮುಂದೆ ಏನು ಮಾಡ್ಬೋದು, ನನಗೆ ಜಾಬ್ ಸಿಗ್ತದ, ನಾನು ಹಣ ಮಾಡ್ಬೋದಾ, ಈಗ ಇನ್ನು ಮಕ್ಕಳಲ್ಲಿರುವಂಥ ಒಂದು ನೇರವಾದಂಥ ಪ್ರಶ್ನೆ ಅದು. ಹೌದು. ಬಿಗ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಕೆರಿಯರ್ ರೋಡ್ ಮ್ಯಾಪ್ನ ಒಂದು ಹೊಸ ಸಂಚಿಕೆಗೆ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮನೆಯಲ್ಲಿರೋ ಮಕ್ಕಳು, ನಮ್ಮ ಚರ್ಚಲ್ಲಿರೋ ಮಕ್ಕಳು, ನಮ್ಮ ಸಮಾಜದಲ್ಲಿರೋ ಮಕ್ಕಳು, ನಮ್ಗೆ ಗೊತ್ತಿರೋ ಮಕ್ಕಳು ಅವರ ಭವಿಷ್ಯವನ್ನು ಚೆನ್ನಾಗಿ ಕಟ್ಕೊಳ್ಬೇಕು, ಅವರಿಗೆ ಬೇರೆ ಬೇರೆ ಅವಕಾಶಗಳಲ್ಲಿ ಹೇಗೆಲ್ಲ ಸಾಧ್ಯತೆಗಳಿದೆ, ಹೇಗೆಲ್ಲ ಬದುಕು ಕಟ್ಕೊಳ್ಬೋದು, ಯಾವ ಕೋರ್ಸನ್ನು ಆಯ್ದುಕೊಂಡ್ರೆ ಏನು ಸಾಧ್ಯತೆ ಇದೆ ಅನ್ನೋದನ್ನು ತಿಳಿಸ್ಕೊಡುವಂಥ ಪ್ರಯತ್ನವನ್ನು ದಾಟಿದಂಥ ಹಲವಾರು ಎಪಿಸೋಡ್ಗಳಿಂದ ನಾವು ಮಾಡ್ತಾ ಬರ್ತಾ ಇದ್ದೇವೆ. ಇವತ್ತು ಕೂಡ ಒಂದು ಪರಿಣಿತರ ಜೊತೆಗೆ ನಾವು ಮುಂದುವರಿಸಲಿಕ್ಕೆ ಇದ್ದೇವೆ. ಸ್ನೇಹಿತರೆ, ನಮಗೆಲ್ಲ ಕೂಡ ಈ ಮುಖದ ಸೌಂದರ್ಯದ ಬಗ್ಗೆ ಬಹಳ ಆಲೋಚನೆ ಇರುತ್ತೆ. ಸೌಂದರ್ಯ ಅಂತ ಬಂದಾಗ ಅದು ಬರೀ ಸ್ಕಿನ್ ಮಾತ್ರ ಅಲ್ಲ, ಅದು ನಮ್ಮ ಕಣ್ಣುಗಳಾಗಿರ್ಬೋದು, ಅದು ನಮ್ಮ ಕಿವಿ ಆಗಿರ್ಬೋದು. ಎಸ್ಪೆಷಲಿ ನಮ್ಮ ಸೌಂದರ್ಯನ ಹೆಚ್ಚಿಸುವಂಥದ್ದು ಯಾವಾಗಲೂ ಕೂಡ ನಮ್ಮ ಹಲ್ಲುಗಳು. ಸೊ ನಮ್ಮ ಹಲ್ಲುಗಳನ್ನು ನಾವು ಆರೋಗ್ಯವಾಗಿ ಇಟ್ಕೊಳ್ಳಿಕ್ಕೆ ಯಾವಾಗಲೂ ಪ್ರಯತ್ನ ಮಾಡ್ತೇವೆ, ಸರಿಯಾಗಿ ಬ್ರಷ್ ಮಾಡ್ತೇವೆ, ರೆಗ್ಯುಲರ್ ಆಗಿ ಡಾಕ್ಟರ್ಸನ್ನು ಮೀಟ್ ಮಾಡ್ತೇವೆ. ಹೀಗೆ ಈ ಡೆಂಟಿಸ್ಟ್ ಅನ್ನುವಂಥ ಒಂದು ವೃತ್ತಿ ಏನಿದೆ, ಈ ವೃತ್ತಿಯನ್ನು ಯಾರು ಆಯ್ದುಕೊಳ್ತಾರೆ, ಅವರು ಡಾಕ್ಟರ್ಸ್ ಹೇಗಾಗಿರ್ತಾರೆ, ಯಾವ ಕೋರ್ಸ್ ಅವರದ್ದು ಸೆಲೆಕ್ಷನ್ ಆಗಿರುತ್ತೆ, ಇದ್ರ ಬಗ್ಗೆ ನಾವು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಡಾಕ್ಟರ್ಸ್ ಆಗಬೇಕು ಅನ್ನುವಂಥ ಕನಸು ಕಾಣುವಂಥ ನಮ್ಮ ಎಲ್ಲ ಮಕ್ಕಳಿಗೆ ಕೂಡ ಬಹಳ ಉಪಯುಕ್ತವಾಗುವಂಥ ಒಂದು ಎಪಿಸೋಡ್ ಜೊತೆಗೆ ನಾವು ಇವತ್ತು ಬಂದಿದ್ದೇವೆ. ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಸಹನಾ ಮಾಬೇನ್ ಅವರಿದ್ದಾರೆ. ಡಾಕ್ಟರ್ ಸಹನಾ ಮಾಬೇನ್ ಅವರ ಪರಿಚಯ ಎಲ್ಲರಿಗೂ ಇದೆ ಎಂಬುದಾಗಿ ನಾನು ಭಾವಿಸ್ತೇನೆ. ಲಾಸ್ಟ್ 14 ವರ್ಷಗಳಿಂದ ಅವರು AB ಶೆಟ್ಟಿ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸಸ್, ನಿಟ್ಟೆ, ಡೀಮ್ ಟು ಬಿ ಯೂನಿವರ್ಸಿಟಿ, ಅದು ಭಾಳ ಪ್ರತಿಷ್ಠಿತ ಸಂಸ್ಥೆ, ಅಲ್ಲಿ ಟ್ಯೂಟರ್ ಆಗಿ ಮತ್ತು ಕ್ಲಿನಿಕಲ್ ಕೋಆರ್ಡಿನೇಟರ್ ಆಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್ ಸಹನಾ ಮಾಬೇನ್ ಅವರಿಗೆ AB ಶೆಟ್ಟಿ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸಸ್ಸಲ್ಲಿ 14 ವರ್ಷಗಳ ಅನುಭವ, ಸಾಧಾರಣ 2011ರಿಂದ ಅವರಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ವಿಶೇಷವಾಗಿ ಅವರ ಸ್ಪೆಷಲೈಸೇಷನ್ ಇರುವಂಥದ್ದು ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್ರಿ. ಇದರ ಬಗ್ಗೆ ಅವರ ಸ್ಪೆಷಲೈಸೇಷನ್ ಇರುವಂಥದ್ದು. ಅವರ ಇನ್ಸ್ಟಿಟ್ಯೂಟಲ್ಲಿ ಅವರು ಅಂಡರ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ಸ್ಗಳಿಗೆ ಅವರು ಪಾಠವನ್ನು ಮಾಡ್ತಾರೆ. ಎಸ್ಪೆಷಲಿ ಅವರ ವಿಶೇಷ ಗುಣಗಳನ್ನು ನಾನು ಮೆನ್ಷನ್ ಮಾಡಲೇಬೇಕಾದದ್ದು ಯಾವುದು ಅಂತ ಹೇಳಿದರೆ, ಅವರು ರೂರಲ್ ಕ್ಯಾಂಪ್ಗಳನ್ನು ಮಾಡೋದಂತ ಆಗಿರ್ಬೋದು, ಅಥವಾ ಗ್ರಾಮೀಣ ಪ್ರದೇಶಗಳಿಗೆ ಹೋಗಿ ಜನರಿಗೆ ಅವರ ಬಾಯಿಯ ಆರೋಗ್ಯದ ಬಗ್ಗೆ ಅರಿವನ್ನು ಮೂಡಿಸುವಂಥದ್ದು, ಸ್ಕ್ರೀನಿಂಗ್ ಮಾಡಿಸುವಂಥದ್ದು, ಇಂಥ ಅನೇಕ ಕೆಲಸಗಳನ್ನು ಅವರ ಸಂಸ್ಥೆಯ ಜೊತೆಗೆ ಸೇರಿ, ಆ ಸಂಸ್ಥೆಯ ಎಸ್ಪೆಷಲಿ ಉನ್ನತ ಭಾರತ್ ಅಭಿಯಾನ ಅವರು ಕೋಆರ್ಡಿನೇಟರ್ ಆಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಭೆಯಲ್ಲಿ, ಸಮಾಜದಲ್ಲಿ ಅವ್ರು ಮಾಡ್ತಿರುವಂಥ ಸೇವೆಯನ್ನು ನಾವೆಲ್ಲರೂ ನೋಡಿದ್ದೇವೆ. ಸೊ ಅವರನ್ನು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸಮಾಜದಲ್ಲಿ ವಿಶೇಷವಾಗಿ BDS ಪದವೀಧರೆಯಾಗಿ ಅವರು ಮಾಡ್ತಾ ಇರುವಂಥ ಸೇವೆ. ಸೊ BDS ಏನು ಅನ್ನುವಂಥದ್ದು ನಮ್ಗೆ ಕೂಡ ಆಸಕ್ತಿ ಇರ್ತದೆ. BDS ಅಂದರೆ ಏನು ನನ್ನ ಪ್ರಶ್ನೆ, ಮತ್ತು ಯಾಕೆ ನಾವು ಇದನ್ನು ಆಯ್ಕೆ ಮಾಡಬೇಕು, ಅಥವಾ ಮಕ್ಕಳು ಯಾಕೆ BDSನ್ನು ಆಯ್ಕೆ ಮಾಡಬೇಕು ಅಂತ. BDS ಅಂತ ಹೇಳಿದರೆ ಬ್ಯಾಚುಲರ್ಸ್ ಆಫ್ ಡೆಂಟಲ್ ಸರ್ಜರಿ ಅಂತ ಹೇಳಿದರೆ ದಂತ ಆರೋಗ್ಯದಲ್ಲಿ ಶಸ್ತ್ರಚಿಕಿತ್ಸೆಯಲ್ಲಿ ನಾವು ಪದವಿಯನ್ನು ಪಡೆಯುವಂಥದ್ದು. ಬ್ಯಾಚುಲರ್ಸ್ ಆಫ್ ಡೆಂಟಲ್ ಸರ್ಜರಿ, ಓಕೆ, ಫುಲ್ ಫಾರ್ಮ್ ಅದು. ಓಕೆ, ಮುಂದುವರಿಸಿ. ಸೊ ಈ ಡೆಂಟಲ್ ಸರ್ಜರಿ, ಈ ಬ್ಯಾಚುಲರ್ಸ್ ಡಿಗ್ರಿಯಲ್ಲಿ ಇದೊಂದು ವಿಶೇಷವಾದಂಥದ್ದು. ಯೂಶ್ವಲಿ ಇಟ್ ಇಸ್ ಈಕ್ವಿವೆಲೆಂಟ್ ಟು ಈ MBBS ಪದವಿಗಳು ನಾವೇನು ನೋಡ್ತೀವಿ, ಅದೇ ರೀತಿ ವೈದ್ಯಕೀಯ ಕ್ಷೇತ್ರದಲ್ಲಿ BDSಗೆ ಕೂಡ ಅದರದ್ದೇ ಆದಂಥ ಸ್ಥಾನಮಾನಗಳು ಉಂಟು. ಸೊ ಬೇಸಿಕ್ಲಿ ಇಲ್ಲಿ ನಾವು ಬಾಯಿಯ ಆರೋಗ್ಯ ಇರ್ಬೋದು ಅಥವಾ ಮುಖಾಂಗದ ಆರೋಗ್ಯ ಇರ್ಬೋದು, ಇದೆಲ್ಲದರ ಕುರಿತಾಗಿ ಇಲ್ಲಿ ಮಕ್ಕಳು ಇಲ್ಲಿ ಶಿಕ್ಷಣವನ್ನು ಅವ್ರು ಹೊಂದ್ತಾರೆ, ಪರಿಣಿತಿಯನ್ನು ಪಡಿತಾರೆ. ಬಾಯಿಯ ಆರೋಗ್ಯದ ಬೇರೆ ಬೇರೆ ಕೆಲವು ಸತಿ ಕೆಲವರು ಏನು ನೆನೆಸ್ತಾರೆ ಅಂತ ಹೇಳಿದ್ರೆ ಖಾಲಿ 32 ಹಲ್ಲುಗಳ ಕುರಿತಾಗಿ ಮಾತ್ರ ಎಂಬುದಾಗಿ ಆಲೋಚನೆ ಇರ್ತದೆ. ಆದರೆ 32 ಹಲ್ಲಲ್ಲ, ಬದಲಾಗಿ ಮುಖದ ಪೂರ್ಣ
ಅಥವಾ ಹೆಡ್ ಆ್ಯಂಡ್ ನೆಕ್ ಎಂಬುದಾಗಿ ನಾವೇನು ಹೇಳ್ತೀವಿ ಅದರ ಸಂಪೂರ್ಣವಾದಂಥ ಪರಿಣಿತಿಯನ್ನು ಈ ಒಂದು ಕೋರ್ಸ್ನ ಮೂಲಕ ನಾವು ಕಂಡುಕೊಳ್ತೇವೆ. ಸೊ ಮಕ್ಕಳು ಯಾಕೆ BDSನ ಮಾಡ್ಬೇಕಂತ ಹೇಳಿದ್ರೆ ಖಂಡಿತವಾಗಿಯೂ ಮೆಡಿಕಲ್ ಪ್ರೊಫೆಷನ್ ಅಂತ ಹೇಳಿದ್ರೆ ಅದೊಂದು ನೋಬಲ್ ಪ್ರೊಫೆಷನ್ ಎಂಬುದಾಗಿ ಹೇಳ್ತೇವೆ. ಬೇರೆ ವೃತ್ತಿಗಿಂತಲೂ ಕೂಡ ಈ ವೃತ್ತಿ ವಿಭಿನ್ನವಾದಂಥ ವೃತ್ತಿ. ಯಾಕಂತ ಹೇಳಿದ್ರೆ ನಾವು ಜೀವಿಗಳೊಂದಿಗೆ ನೇರವಾದಂಥ ರೀತಿಯಲ್ಲಿ ನಾವು ಅವರೊಟ್ಟಿಗೆ ನಾವು ಕೆಲಸ ಮಾಡುವಂಥದ್ದು, ನಮ್ಮ ವೃತ್ತಿಯನ್ನು ಪ್ರಾರಂಭಿಸುವಂಥದ್ದು. ಸೊ ಹಾಗಾಗಿ ಈ ಒಂದು ಸೇವೆಗೆ ಬರುವಾಗ ತಮ್ಮದೇ ಆದಂಥ ಒಂದು ರೀತಿಯಾದಂಥ ಸಬ್ಮಿಷನ್ ಇರಬೇಕು, ಪ್ಯಾಷನ್ ಇರಬೇಕು. ಸೊ BDS ಅಂತ ಹೇಳುವಾಗ ಡೆಂಟಲ್ ಅನ್ನೋದಾಗಿ ಹೇಳುವಾಗ ಕೂಡ ಅಲ್ಲೂ ಕೂಡ ಅನೇಕ ಜನರು ನೋವಿನಿಂದ ಬರ್ತಾರೆ. ಆ ನೋವಿನಿಂದ ಬಂದಂಥವರ ಮುಖದಲ್ಲಿ ಒಂದು ನಗೆಯನ್ನು ತರುವಂಥದ್ದು ಒಬ್ಬ ದಂತ ವೈದ್ಯರಾದಂಥ ನಮಗಿರುವಂಥ ದೊಡ್ಡ ಜವಾಬ್ದಾರಿ. ಸೊ ಆ ಒಳ್ಳೆಯ ಆರೋಗ್ಯದ ಕಡೆಗೆ, ಯಾಕಂತ ಹೇಳಿದರೆ ಬಾಯಿ ಅನ್ನುವಂಥದ್ದು ನಮ್ಮ ದೇಹಕ್ಕೆ ಬೇಕಾದಂಥ ಯಾವುದೇ ಆಹಾರವನ್ನು ಸೇವಿಸಲಿಕ್ಕೆ ಶಕ್ತಿಗೆ ಬಾಯಿ ಅನ್ನೋಂಥದ್ದು ಮುಖ್ಯ ದ್ವಾರ ಆಗ್ತದೆ. ಆ ಬಾಯಿಯ ಆರೋಗ್ಯವನ್ನು ಒಳ್ಳೆಯ ರೀತಿಯಲ್ಲಿ ಇಟ್ಕೊಳ್ಳಿಕ್ಕೆ ನಿಜವಾಗ್ಲೂ ಕೂಡ ದಂತ ವೈದ್ಯರ ಪಾಲು ದೊಡ್ಡ ಓಕೆ ಓಕೆ ಅವರು ಹೇಳ್ತಾ ಇರುವಾಗ ನನಗೆ ಒಂದು ಆಲೋಚನೆ ಬಂತು. ಏನಂತ ಹೇಳಿದ್ರೆ, ಅಫ್ಕೋರ್ಸ್ ನಾವು ಹಲ್ಲುಗಳನ್ನು ಮಾತ್ರ ನೋಡೋದಲ್ಲ, ಇಡೀ ಬಾಯಿಯನ್ನು ಸಮಗ್ರವಾಗಿ ನೋಡ್ತೇವೆ ಅಂತ ಹೇಳಿದರು. ನಾವೇನಾದರೂ ಒಂದು ಸ್ವಲ್ಪ ತಲೆನೋವು ಅಂತ ಹೇಳಿದಾಗ, ಕೈ ನೋವು ಅಂತ ಹೇಳಿದಾಗ ಯಾರಾದ್ರೂ ಹೇಳ್ತಾ ಇದ್ದದಿತ್ತು, ಹಲ್ಲು ನೋವೊಮ್ಮೆ ಬರಲಿ ನಿನಗೆ ಗೊತ್ತಾಗುತ್ತೆ ಅಂತ. ಹಲ್ಲು ನೋವನ್ನು ತಡ್ಕೊಳ್ಳುವಂಥದ್ದು ಬಹಳ ಕಷ್ಟ ಅಂತ ನಾವು ನಾರ್ಮಲಿ ಹೇಳುವಂಥದ್ದು. ಈಗ ಈ BDSಗೆ ನಮಗೆ ಎಲಿಜಿಬಿಲಿಟಿ ಅಂತ ಒಂದಿರುತ್ತೆ. ನಾನು ಈ ಕೋರ್ಸನ್ನು ಮಾಡಬೇಕು ಅಥವಾ ನಾನು BDS ಪದವಿಯನ್ನು ಪಡಿಬೇಕು ಅಂತಂದರೆ ವಾಟ್ ಈಸ್ ದ ಬೇಸಿಕ್ ಎಲಿಜಿಬಿಲಿಟಿ? ಏನು? 12th ಸ್ಟ್ಯಾಂಡರ್ಡ್ ಆಗಿರಬೇಕು. 12th ಸ್ಟ್ಯಾಂಡರ್ಡ್ ಅಥವಾ ಸೆಕೆಂಡ್ PUC ನಂತರ ಗೌರ್ಮೆಂಟ್ ಆಫ್ ಇಂಡಿಯಾ ಕೊಡುವಂಥ ನೀಟ್ ಎಕ್ಸಾಮ್, ನ್ಯಾಷನಲ್ ಎಲಿಜಿಬಿಲಿಟಿ ಎಕ್ಸಾಮ್ಸನ್ನು ಅವರು ಕ್ಲಿಯರ್ ಮಾಡಿ ಕ್ವಾಲಿಫೈ ಆಗಬೇಕು. ಓಕೆ. ಸೊ ಕ್ವಾಲಿಫೈ ಆಗಲಿಕ್ಕೆ ಅವ್ರದ್ದೇ ಆದಂಥ ರ್ಯಾಂಕ್ ಬ್ಯಾಂಡ್ ಇರ್ತದೆ, ಎಷ್ಟು ಮಾರ್ಕ್ಸ್ ಸ್ಕೋರ್ ಇರ್ತದೆ. ಆ ರ್ಯಾಂಕ್ ಬ್ಯಾಂಡಲ್ಲಿ ಅವ್ರು ಬರುವಾಗ ಅದು ಕ್ವಾಲಿಫೈ ಆಗ್ತದೆ. ಸೊ ಆ ಮೂಲಕ ನಮಗಿರುವಂಥ ಒಂದೇ ಒಂದು ನೇರವಾದ ಎಂಟ್ರೆನ್ಸ್. ಅದು ಬಿಟ್ಟು ಯಾವುದೇ ರೀತಿಯಾಗಿ ಅದು ಪ್ರೈವೇಟ್ ಯೂನಿವರ್ಸಿಟಿ ಆಗಿರ್ಬೋದು, ಗೌರ್ಮೆಂಟ್ ಯೂನಿವರ್ಸಿಟಿ ಆಗಿರ್ಬೋದು, ಯಾವುದೇ ಆಗಲಿ ನೀಟ್ ಅಲ್ಲದೆ ಮತ್ತೊಂದು ದಾರಿ BDS ಮಾಡಲಿಕ್ಕೆ ಇಲ್ಲ. ಸಪ್ರೇಟ್ ಆಗಿ ಯಾವುದು ಎಕ್ಸಾಮಿನೇಷನ್ಸ್ ಇಲ್ಲ, ನೀಟ್ ಕ್ವಾಲಿಫೈ ಆಗಬೇಕು. ಕ್ವಾಲಿಫೈಡ್ ವಿತ್ ದ ಪರ್ಟಿಕ್ಯುಲರ್ ನೀವು ಏನು ಬ್ಯಾಂಡ್ ಹಾಕಿರ್ತಾರೆ ರ್ಯಾಂಕಿಂಗ್ನ ಒಳಗೆ ಬರಬೇಕು ಅನ್ನುವಂಥದ್ದು. ಅಂದರೆ ಇವತ್ತು ಹೇಗೆ ಉಳಿದ ವೈದ್ಯಕೀಯ ಪರೀಕ್ಷೆಗಳಿಗೆ ನೀಟ್ ಮುಖ್ಯವಾಗಿದೋ ಸೇಮ್ ಪ್ಯಾಟರ್ನನ್ನು BDS ಕೂಡ ಉಪಯೋಗಿಸ್ಕೊಳ್ತಾರೆ ಅಂತ. ಸರಿ, ಅದೇ ವಿಚಾರಕ್ಕೆ ಬರ್ತಾನೆ. ಈ BDSಗೆ ಬರೋದು MBBS ಅಲ್ಲಿ ಸೀಟ್ ಸಿಗದೇ ಇರೋರು ಅಥವಾ MBBS ಮಾಡಲಿಕ್ಕೆ ಆಗೋದಿಲ್ಲ ಯಾವುದೋ ಒಂದು ಕಾರಣಕ್ಕೆ, ಅದಕ್ಕೋಸ್ಕರ BDS ಮಾಡೋಣ ಅಂತ. ನಿಜವಾಗ್ಲೂ ಅದು ಹೌದಾ ಅಥವಾ ಏನಾದರೂ ಬೇರೆ ವಿಚಾರ ಇದೆಯಾ? ಖಂಡಿತವಾಗಿಯೂ ಇಲ್ಲ. MBBS ಸಿಗದೇ ಇರೋದಕ್ಕೆ BDSನ ನಾನು ಚಾಯ್ಸ್ ಆಗಿ ಬೈ ಚಾನ್ಸ್ ತೊಗೊಂಡ್ಬಿಟ್ಟೆ ಅನ್ನುವಂಥದ್ದಿಲ್ಲ. ಡೆಫಿನೆಟ್ಲಿ ಇಲ್ಲ, ಅಂಥ ಅವಶ್ಯಕತೆಯೂ ಇಲ್ಲ. BDS ಹಸ್ ಬಿಕಮ್ ದ ಚಾಯ್ಸ್ ಆಫ್ ಮೆನಿ ಸ್ಟೂಡೆಂಟ್ಸ್. ಎಷ್ಟೋ ವಿದ್ಯಾರ್ಥಿಗಳಿಗೆ ಇವತ್ತು BDS ಚಾಯ್ಸ್ ಆಗಿದೆ. ಯಾಕಂತ ಹೇಳಿದ್ರೆ BDS ಯಾವುದೇ ರೀತಿ MBBSಗೆ ಕಡಿಮೆ ಇಲ್ಲ. ನಾನು ಒಂದು ವೇಳೆ ಹೇಳೋದಾದ್ರೆ BDSನ ಕಲಿಸ್ತಿರೋದ್ರಿಂದ, BDS ಡಾಕ್ಟರ್ ಆಗಿರೋದ್ರಿಂದ ನಾನು ಹೇಳೋದಾದ್ರೆ MBBS ಸ್ಟೂಡೆಂಟ್ಗಿಂತಲೂ ಕೂಡ ನಮಗಿರುವಂಥ ಕ್ಲಿನಿಕಲ್ ಎಕ್ಸ್ಪೋಜರ್ ಹೆಚ್ಚು. ಒಂದು ವೇಳೆ MBBS ಸ್ಟೂಡೆಂಟ್ ಅವರು ಒಳ್ಳೆ ಗ್ರಾಜುಯೇಟ್, ಅದು ಒಳ್ಳೆ ವೃತ್ತಿಯೇ, ಆದರೆ ಅವರು ಒಂದು ವೇಳೆ ಇಂಟರ್ನ್ಶಿಪ್ಪಲ್ಲಿ ಕೂಡ ಒಂದು ಪೇಷಂಟನ್ನು ಮಾಡಲಿಕ್ಕಿದ್ರೆ ಕೆನಾಟ್ ಡೂ ಅಂಡರ್ ದ, ನೇರವಾಗಿ ಅವರಿಗೆ ಒಂಟಿಯಾಗಿ ಮಾಡಲಿಕ್ಕೆ ಅಲ್ಲೋ ಅವಕಾಶಗಳಿಲ್ಲ ಅವರಿಗೆ. ಆದರೆ ನಮಗೆ ವಿ ಆರ್ ಕಾಲ್ಡ್ ಆಸ್ ಎ ಸರ್ಜನ್ಸ್, ಡೆಂಟಲ್ ಸರ್ಜನ್ಸ್ ಅಂತ ಹೇಳಿ ಬ್ಯಾಚುಲರ್ ಡಿಗ್ರಿಯಲ್ಲೇ ನಮಗೆ ಆ ಪದವಿ ಸಿಗ್ತದೆ. ಮತ್ತೆ 3ನೇ ವರ್ಷದಲ್ಲೇ ಮಕ್ಕಳಿಗೆ ಕ್ಲಿನಿಕಲ್ ಎಕ್ಸ್ಪೋಜರ್ ಸಿಗ್ತದೆ. ಅವ್ರಿಗೆ ಡೈರೆಕ್ಟ್ 3ನೇ ವರ್ಷದ ವಿದ್ಯಾಭ್ಯಾಸದಲ್ಲೇ ಅವ್ರ ಇದು ಪೇಷಂಟ್ಸನ್ನು ಟ್ರೀಟ್ ಮಾಡಲಿಕ್ಕೆ ಅವ್ರು ಪ್ರಾರಂಭಿಸ್ತಾರೆ. ಸೊ ಎಲ್ಲೋ ಒಂದು ಕಡೆ ವಿ ಆರ್ ಮೋರ್ ಪ್ರಿವಿಲೇಜ್ಡ್ ದ್ಯಾನ್ MBBS ಎಂಬುದಾಗಿ ಹೇಳ್ಕೊಂಡಿರ್ತಾರೆ. ಬಟ್ ಡೆಫಿನೆಟ್ಲಿ MBBS ಸಿಕ್ಕಲಿಲ್ಲ ಅಂತ BDS ಅಂತ ಅಲ್ಲ, BDS ಇಸ್ ಬಿಕಮ್ ದ ಚಾಯ್ಸ್ ಆಫ್ ಮೆನಿ ಸ್ಟೂಡೆಂಟ್ಸ್. ಓಕೆ. ಅಂದರೆ ಈ ವೃತ್ತಿಗೆ ಅದು ಬರುವಾಗ ಅಥವಾ ಕೋರ್ಸನ್ನು ಕಲೀಲಿಕ್ಕೆ ಬರುವಾಗ ನನ್ನ ಫಸ್ಟ್ ಪ್ರಿಫರೆನ್ಸ್ MBBS, ಅದಾಗಲಿಲ್ಲ ಅಂದರೆ BDS ನೋಡ್ತೀನಿ ಅನ್ನುವಂಥದ್ದಲ್ಲ, ಇದೇ ಕೋರ್ಸ್ ಮಾಡಬೇಕು ಅನ್ನುವಂಥ ಆಲೋಚನೆಯಲ್ಲೇ ಬನ್ನಿ. ಯಾಕಂತ ಹೇಳಿದ್ರೆ ಅವ್ರು ಹೇಳಿದ ಹಾಗೆ ನಮಗೆ 3rd ಇಯರಲ್ಲಿ ಇರ್ತಾನೆ ನಮಗೆ ಅವಕಾಶಗಳು ನೇರವಾಗಿ ನಮ್ಮನ್ನು ರೋಗಿಗಳಿರ್ತಾರೆ ಟ್ರೀಟ್ಮೆಂಟ್ ಮಾಡುವಂಥ ಅವಕಾಶ ಇಲ್ಲಿ ಸಿಗುತ್ತೆ. ಒಂದು ಹಂತಕ್ಕೆ ನೋಡಿದರೆ MBBSಗಿಂತ ಬೇಗನೆ ಸಿಗುತ್ತೆ ಅನ್ನುವಂಥದ್ದನ್ನು ಡಾಕ್ಟರ್ ಸಹನಾ ಮಾಬೆನ್ ಅವರು ಹೇಳ್ತಾ ಇದ್ದಾರೆ. ಸರಿ, ಹಾಗಾದರೆ ಈ BDSಲ್ಲಿ ಏನು ಕಲಿತಾರೆ? ಸ್ಟಡಿ ಅವರ ಕರಿಕ್ಯುಲಮ್ ಆಗಿರ್ಬೋದು, ಅದು ಏನಿರುತ್ತೆ ಎಕ್ಸಾಕ್ಟ್ಲಿ? ಮೆಡಿಕಲ್ ಸಬ್ಜೆಕ್ಟ್ಸ್, ಬೇಸಿಕ್ ಮೆಡಿಕಲ್ ಸಬ್ಜೆಕ್ಟ್ಸ್ ಡೆಂಟಲಲ್ಲಿ ಸಹ ಕಲೀಲೇಬೇಕಾಗ್ತದೆ. ಹ್ಯೂಮನ್ ಅನಾಟಮಿ ಇರ್ಬೋದು, ಫಿಸಿಯಾಲಜಿ ಇರ್ಬೋದು, ಬಯೋಕೆಮಿಸ್ಟ್ರಿ ಇರ್ಬೋದು, ಜನರಲ್ ಪೆಥಾಲಜಿ, ಮೈಕ್ರೋಬಯಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಇದೆಲ್ಲವೂ ಕೂಡ ಕಲಿತೀವಿ. ಅದರೊಟ್ಟಿಗೆ ನಾವು ಡೆಂಟಲ್ ಸಬ್ಜೆಕ್ಟ್ಸ್ ಕಲಿತೀವಿ. ಓರಲ್ ಪೆಥಾಲಜಿ ಇರ್ಬೋದು, ಡೆಂಟಲ್ ಮೆಟೀರಿಯಲ್ಸ್ ಇರ್ಬೋದು, ಪ್ರೀ ಕ್ಲಿನಿಕಲ್ ಕನ್ಸರ್ವೇಟಿವ್ ಇರ್ಬೋದು ಅಥವಾ ಕನ್ಸರ್ವೇಟಿವ್ ಡೆಂಟಿಸ್ಟ್ರಿ, ಆರ್ಥೋಡಾಂಟಿಕ್ಸ್,
ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್ರಿ, ಓರಲ್ ಆ್ಯಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಪೆರಿಯೋಡಾಂಟಿಕ್ಸ್, ಪೀರಿಯೋಡಾಂಟಿಕ್ಸ್, ಹೀಗೆ ತುಂಬ ಬ್ರಾಂಚಸ್ ನಮ್ಮಲ್ಲಿ ಉಂಟು. ಸುಮಾರು 8-9 ಬ್ರಾಂಚ್ ನಮ್ಮಲ್ಲಿ ಉಂಟು. ಸೊ ಮೆಡಿಕಲ್ ಸಬ್ಜೆಕ್ಟ್ಸು ಕಲಿತೇವೆ, ಅದರೊಟ್ಟಿಗೆ ಇದು ಬೇಸಿಕ್ ಮೆಡಿಕಲ್ ಸಬ್ಜೆಕ್ಟ್ಸ್ ನಮಗೆ ಖಂಡಿತ ಇರ್ತದೆ. ಫಸ್ಟ್ ಬಿಗಿನಿಂಗ್ 2 ಇಯರ್ಸಲ್ಲಿ, 2 to 3 ಇಯರ್ಸಲ್ಲಿ, 3rd ಇಯರ್ ಬರುವಾಗ ಸಹ 3rd ಇಯರ್ ಅಲಾಂಗ್ ವಿತ್ ಡೆಂಟಲ್ ಸಬ್ಜೆಕ್ಟ್ಸ್. ಇದು ನಿಮ್ಮ ಪಠ್ಯಕ್ರಮ ಅಲ್ಲಿ ಏನು ಕಲಿತಾರೆ ಅಂದರೆ MBBS ಅಲ್ಲಿ ಕಲಿಯುವ ಹಾಗೆಯೇ ಜನರಲ್ ಅದನ್ನು ಕಲಿತು ಅದರ ಜೊತೆಗೆ ಡೆಂಟಲ್ ಸಬ್ಜೆಕ್ಟ್ಸನ್ನು ಕಲಿಯುವಂಥದ್ದು. ಓಕೆ, ನಮ್ಮ ಇಡೀ ಏನು ನಾವು ಮಾಡ್ತಾ ಬಂದಿದ್ದೇವೆ ಅದರಲ್ಲಿ ಒಂದು ಪ್ರಶ್ನೆ ನಾವು ಬಿಡೋದಿಲ್ಲ. ಯಾವ ಪ್ರಶ್ನೆ ಕೇಳಿದ್ರು, ಕೆರಿಯರ್ ಆಪರ್ಚುನಿಟೀಸ್ ಅಥವಾ ಸ್ಕೋಪ್, ಇದೊಂದು ಶಬ್ದ ಭಾಳ ಕಾಮನ್ ಆಗಿ ಹೋಗಿದೆ. BDS ಕಲಿತ್ರೆ ಏನು ಮಾಡ್ಬೋದು? ಎಲ್ಲರಿಗೂ ಕೂಡ ಪ್ರತಿಯೊಂದು ವೃತ್ತಿಯನ್ನು ಆರಂಭಿಸುವಾಗ, ಸ್ಪೆಷಲಿ ಮಕ್ಕಳು 12th ಸ್ಟ್ಯಾಂಡರ್ಡ್ ಅಥವಾ 2nd PUC ಮುಗಿಸುವಾಗ, ನಾನು ಈ ಕೋರ್ಸ್ ತಗೊಂಡ್ರೆ ನನಗೇನು ಮುಂದೆ, ಏನು ಮಾಡ್ಬೋದು, ನನಗೆ ಜಾಬ್ ಸಿಗ್ತದಾ, ನಾನು ಹಣ ಮಾಡ್ಬೋದಾ, ಈಗ ಇನ್ನು ಮಕ್ಕಳಲ್ಲಿರುವಂಥ ಒಂದು ನೇರವಾದಂಥ ಪ್ರಶ್ನೆ ಅದು. ಖಂಡಿತವಾಗಿಯೂ ಕೂಡ ಡೆಂಟಲಲ್ಲಿ ನಮಗೆ ತುಂಬ ಆಪರ್ಚುನಿಟೀಸ್ ಇದೆ. ನಮ್ಮ ಡೆಂಟಲ್ BDS ಮಾಡಿದ ತಕ್ಷಣ ಒಂದೇ ಒಂದು ಜಾಬ್ ಅಂತ ಹೇಳಿ ಡಿಫೈನ್ ಮಾಡ್ಲಿಕ್ಕೆ ಆಗಲ್ಲ. ನೀನು ಟೀಚಿಂಗೇ ಹೋಗಬೇಕು ಅಥವಾ ಕ್ಲಿನಿಕ್ ಆಗಬೇಕು, ಆ ಥರ ಯಾವುದೂ ಇಲ್ಲ. ಯು ಕ್ಯಾನ್ ಆಲ್ವೇಸ್ ಸ್ಟಾರ್ಟ್ ಯುವರ್ ಓನ್ ಡೆಂಟಲ್ ಪ್ರೈವೇಟ್ ಪ್ರಾಕ್ಟೀಸ್. ಯಾವಾಗಲೂ ನೀವು ಒಂದು ಸರ್ತಿ ನಿಮಗೆ BDS ಡಿಗ್ರಿ ಸರ್ಟಿಫಿಕೇಟ್ ಸಿಕ್ಕಿದ ಮೇಲೆ ನೀವು ಆಯಾ ಸ್ಟೇಟ್, ನೀವು ಯಾವ ಸ್ಟೇಟಲ್ಲಿ ವರ್ಕ್ ಮಾಡ್ತೀರೋ ಆ ಸ್ಟೇಟ್ ಡೆಂಟಲ್ ಕೌನ್ಸಿಲಲ್ಲಿ ನಾವು ಒಂದ್ಸಲಿ ರಿಜಿಸ್ಟರ್ ಆದಮೇಲೆ you are eligible to practice anywhere in Karnataka, in the country also. ಕಂಟ್ರಿಯಲ್ಲಿ ಇಡೀ ಎಲ್ಲಿ ದೇಶದಲ್ಲಿ ಕೂಡ ನಿಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ನಿಮಗೆ ಎಲಿಜಿಬಿಲಿಟಿ ಉಂಟು. ನೀವು ಪ್ರೈವೇಟ್ ಪ್ರಾಕ್ಟೀಸ್ ಕೂಡ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ಬೋದು. ಇಷ್ಟೇ ಎಕ್ಸ್ಪೀರಿಯನ್ಸ್ ಇರಬೇಕು, ಇಲ್ಲದಿದ್ರೆ ಮಾಡೋಕ್ಕಾಗಲ್ಲ ಹಾಗೇನಿಲ್ಲ. ಸೊ ಹಾಗೆ ನಾವು ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ಬೋದು. ಒಂದು ವೇಳೆ ಟೀಚಿಂಗ್ ನಿಮ್ಗೆ ಇಷ್ಟ ಇದ್ದರೆ ಯು ಕ್ಯಾನ್ ಗೋ ಇನ್ ಫಾರ್ ಟೀಚಿಂಗ್. ಇಲ್ಲ ನನಗೆ ರಿಸರ್ಚ್ ಮಾಡಬೇಕು, ನಾನು ಏನೋ ಒಂದು ಹೊಸ ತಂತ್ರಜ್ಞಾನ ಕಂಡಿಡಬೇಕು, ಡೆಫಿನೆಟ್ಲಿ ಯು ಹ್ಯಾವ್ ಅ ಬ್ರಾಡ್ ಆಪರ್ಚುನಿಟಿ ಈವನ್ ವೆನ್ ಯು ಆರ್ ಆಸ್ ಅ ಸ್ಟೂಡೆಂಟ್. ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ICMR ಎಂದಾಗ ನಾವೇನು ಹೇಳ್ತೀವಿ, ಅವರು ಸ್ಟೂಡೆಂಟ್ ಗ್ರಾಂಟ್ಸ್ ಅಂತಾನೆ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಇಂದಾನೆ ಅವ್ರಿಗೆ ಕೊಡ್ತಾರೆ. ಸೊ ಎಲ್ಲೋ ರಿಸರ್ಚ್ ನ ಒಂದು ಬೀಜ ಅವ್ರು ಇನ್ನೂ ಸ್ಟಾರ್ಟಿಂಗ್ ಅಲ್ಲೇ ಅವ್ರಿಗೆ ಬೇಸಿಂಗ್ ಅಲ್ಲೇ ಸಿಗ್ತದೆ ಅವ್ರಿಗೆ. ಹಾಗಾಗಿ ರಿಸರ್ಚ್ ಕಡೆ ಸಹ ಅವ್ರು ಹೋಗ್ಬೋದು, ಇಂಡಸ್ಟ್ರಿ ಕೊಲಾಬ್ರೇಷನ್ಸ್ ಮಾಡ್ಬೋದು, ಅಥವಾ ಅವರಿಗೆ ಒಂದು ವೇಳೆ ಇಂಡಿಯಾದಲ್ಲಿ ಅವರಿಗೆ ಇಂಟ್ರೆಸ್ಟ್ ದೇ ಕ್ಯಾನ್ ಇವನ್ ಗೋ ಅಬ್ರಾಡ್, ಟ್ರಾವೆಲ್ ದೇ ಕ್ಯಾನ್ ಡೂ. ಈಗ ನಾನು ಸಹ ಆಫ್ಟರ್ BDS ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಮಾಸ್ಟರ್ಸ್ ಮಾಡಿದ್ದೇನೆ. ಸೊ ಯು ಕ್ಯಾನ್ ಡೂ ದ್ಯಾಟ್ ಆಲ್ಸೋ. ಪಬ್ಲಿಕ್ ಹೆಲ್ತ್ ಮಾಡ್ಬೋದು, ಬೇರೆ ರೀತಿಯಾದಂಥ ಕೆರಿಯರ್ ಆಪರ್ಚುನಿಟಿ ವೇರ್ ಯು ಕ್ಯಾನ್ ಇವನ್ ಗೆಟ್ ಇನ್ವಾಲ್ವ್ಡ್ ಇನ್ ಸೆಲ್ಫ್ ಇನ್ ಪಾಲಿಸಿ ಮೇಕಿಂಗ್. ಗೌರ್ಮೆಂಟ್ ಪಾಲಿಸಿ ಮೇಕಿಂಗ್ಸಲ್ಲಿ ಕೂಡ ನೀವು ಇನ್ವಾಲ್ವ್ ಆಗ್ಬೋದು. ಸೊ ನಮಗೆ ಕೆರಿಯರ್ ಆಪರ್ಚುನಿಟಿ ತುಂಬ ಉಂಟು. ಓಕೆ, ಬಟ್ ಇಟ್ ಇಸ್ ಆಲ್ ಅಬೌಟ್ ಯುವರ್ ಪ್ಯಾಷನ್ ಆ್ಯಂಡ್ ವೇರ್ ಯು ಪುಟ್ ಯುವರ್ ಇಂಟ್ರೆಸ್ಟ್. ಎಕ್ಸಾಕ್ಟ್ಲಿ. ನಾನು ಎಲ್ಲಿ ನನ್ನನ್ನು ತೊಡಗಿಸ್ಕೊಳ್ಬೇಕು ಅನ್ನುವಂಥ ಕ್ಲಾರಿಟಿ ನಮಗಿದ್ದಾಗ ಇದನ್ನು ಅವರಿಗೆ ಬೇಕಾದ ಹಾಗೆ ಆಯ್ದುಕೊಳ್ಳಿಕ್ಕೆ ತುಂಬ ಬ್ರಾಡರ್ ಆದಂಥ ವೇ ಇದೆ ಅನ್ನುವಂಥದ್ದನ್ನು. ಬರೀ ಪ್ರಾಕ್ಟೀಸ್ ಮಾತ್ರ ಅಲ್ಲ, ರಿಸರ್ಚ್ ಆಗಿರ್ಬೋದು ಅಥವಾ ಬೇರೆ ಪಾಲಿಸಿ ಮೇಕಿಂಗ್ ಆಗಿರ್ಬೋದು, ಅಥವಾ ಬೇರೆ ನೀವು ಹೈಯರ್ ಎಜುಕೇಷನ್ ಹೋಗ್ತೀರಂತಾದರೆ ಬೇರೆ ಮಾಸ್ಟರ್ಸ್ಗಳನ್ನು ಮಾಡ್ಬೋದು ಅಂತ. ಸರಿ, ಈಗ ಒಂದಿಷ್ಟು ಸ್ಟ್ಯಾಟ್ಸನ್ನು ಆಲೋಚನೆ ಮಾಡೋದಾದರೆ, ಯಾಕಂತೇಳಿ ನಮ್ಗೆ ಗೊತ್ತಾಗಬೇಕಲ್ಲ. ಸೊ ಭಾರತದಲ್ಲಿ ಸಾಧಾರಣ ಒಂದು ಎಷ್ಟು ಡೆಂಟಲ್ ಕಾಲೇಜಸ್ಗಳಿದೆ, ಸಾಧಾರಣ ಒಂದು ಆ್ಯಾವ್ರೇಜ್ ಎಷ್ಟು ಜನ ಬರ್ತಾರೆ ವರ್ಷಕ್ಕೆ ಡೆಂಟಲ್ ಗ್ರ್ಯಾಜುಯೇಟ್ಸ್ ಹೊರಗೆ ಬರ್ತಾರೆ, BDS ಗ್ರ್ಯಾಜುಯೇಟ್ಸ್ ಎಷ್ಟು ಜನ ಹೊರಗೆ ಬರ್ತಾರೆ ಅಂತ? MBBSಗೆ ಹೇಗೆ ಗೌರ್ಮೆಂಟಲ್ಲಿ ಒಂದು ಸ್ಟ್ಯಾಚ್ಯುವೇಟರಿ ಬಾಡಿ ಉಂಟು ಅದನ್ನು ಮಾನಿಟರ್ ಮಾಡಲಿಕ್ಕೆ, ದಟ್ ಇಸ್ ಕಾಲ್ಡ್ NMC ಅಂತ, ನ್ಯಾಷನಲ್ ಮೆಡಿಕಲ್ ಕಮಿಷನ್. ಸೊ ಅದೇ ರೀತಿ ನಮಗೆ ಸಹ ಡೆಂಟಲ್ಗೆ ಸಹ ವಿ ಹ್ಯಾವ್ ನ್ಯಾಷನಲ್ ಡೆಂಟಲ್ ಕೌನ್ಸಿಲ್ ಅಂತ. ಸೊ ದಿಸ್ ವಾಸ್ ಅರ್ಲಿಯರ್ ಕಾಲ್ಡ್ ಆಸ್ ಡೆಂಟಲ್ ಕೌನ್ಸಿಲ್ ಆಫ್ ಇಂಡಿಯಾ, ಬಟ್ ಇಟ್ ಇಸ್ ನೋ ಮೋರ್ ಡೆಂಟಲ್ ಕೌನ್ಸಿಲ್ ಆಫ್ ಇಂಡಿಯಾ, ನಾವು ಇಟ್ ಇಸ್ NDC ಅಂತ ಹೇಳ್ತೀವಿ. ಸೊ NDC ಅಪ್ರೂವ್ಡ್ ಡೆಂಟಲ್ ಕಾಲೇಜಸ್ ಅಂತ ನಾವೇನು ಹೇಳ್ತೀವಿ, ಅವರ ರೆಕಗ್ನೈಸ್ಡ್ ಡೆಂಟಲ್ ಕಾಲೇಜಸ್ ವಿ ಹ್ಯಾವ್ ಅಬೌಟ್ 329 BDS ಡೆಂಟಲ್ ಕಾಲೇಜ್. 329 BDS ಕಾಲೇಜಸ್ NDC ಅಪ್ರೂವ್ಡ್ ರೆಕಗ್ನೈಸ್ಡ್ ಡೆಂಟಲ್ ಕಾಲೇಜ್ ಥ್ರೂ ಔಟ್ ಕಂಟ್ರಿ. ಸೊ ಇದನ್ನು ನೋಡುವಾಗ ಒಂದು ವೇಳೆ ಜಗತ್ತಿನಾದ್ಯಂತ ಒಂದು ವೇಳೆ ನಾವು ಕಂಪೇರ್ ಮಾಡೋದಾದ್ರೆ ವಿ ಆರ್ ದಿ ಲಾರ್ಜೆಸ್ಟ್ ಡೆಂಟಿಸ್ಟ್ ಪ್ರೊಡ್ಯೂಸಿಂಗ್ ಕಂಟ್ರಿ ಎಂಬುದಾಗಿ ನಾವು ಹೇಳ್ಬೋದು. ಸೊ ಟೋಟ್ಲಿ ಅಬೌಟ್ ಎವ್ರಿ ಇಯರ್ ಆ್ಯನ್ಯುವಲಿ ನಾವು ನೋಡುವಾಗ ಅರೌಂಡ್ 28,000 ಗ್ರ್ಯಾಜುಯೇಟ್ಸ್ ನಮಗೆ ಎವ್ರಿ ಇಯರ್ ನಮಗೆ ಸಿಗ್ತದೆ. ಆ್ಯಂಡ್ ವಿ ಹ್ಯಾವ್ ಅರೌಂಡ್ 280 ಕಾಲೇಜಸ್, 289 ಕಾಲೇಜಸ್ ಗಿವಿಂಗ್ ದಿ ಪೋಸ್ಟ್ ಗ್ರಾಜುಯೇಷನ್, ಸ್ನಾತಕೋತ್ತರ ಪದವಿಯನ್ನು ಕೊಡುವಂಥದ್ದು ಒಂದು 280 ಕಾಲೇಜುಗಳು ಸ್ನಾತಕೋತ್ತರ ಪದವಿಯನ್ನು ಕೊಡ್ತದೆ. ಕ್ವೈಟ್ ಎ ಗುಡ್ ನಂಬರ್. ಓಕೆ ಸರಿ. ಹಾಗಾದರೆ ಈಗ ನೀವು ಹೇಳಿರುವಂಥ ಸ್ನಾತಕೋತ್ತರ ಪದವಿ, ಈಗ ಪ್ರತಿ BDS ಮಾಡಿದವನು MDS ಮಾಡಬೇಕಾ ಅನ್ನುವಂಥದ್ದು ನನ್ನ ಪ್ರಶ್ನೆ. ನಾನು ಆಗಲೇ ಹೇಳಿದಾಗೆ ಒಂದು ವರ್ಷಕ್ಕೆ 329 ಡೆಂಟಲ್ ಕಾಲೇಜಿಂದ, ಟು ಬಿ ವೆರಿ ಪ್ರಿಸೈಸ್, 28,016 ಡೆಂಟಲ್ ಸ್ಟೂಡೆಂಟ್ಸ್ ಹೊರಗೆ ಬರ್ತಾರೆ. ಓಕೆ, ಅಲ್ಲಿ ಎಲ್ಲೋ ಒಂದು ಕಡೆ ಪಾಸು ಫೇಲು ಅಂತ ಹಾಗೆ ನೆನೆಸಿದ್ರು ಕೂಡ ಅರೌಂಡ್ 26,000 ಗ್ರಾಜುಯೇಟ್ಸ್ ಬರಲಿಕ್ಕೆ ಮೋಸ ಇಲ್ಲ, ಡೆಫಿನೆಟ್ಲಿ ಬರ್ತಾರೆ. ಆದರೆ ಎಷ್ಟು ಪೋಸ್ಟ್ ಗ್ರಾಜುಯೇಷನ್ ಸೀಟ್ಸ್ ಇದೆ ಅಂತ ಹೇಳಿದ್ರೆ ಆ್ಯನ್ಯುವಲಿ ವಿ ವಿಲ್ ಬಿ ಓನ್ಲಿ ಗೆಟ್ಟಿಂಗ್ 7,700 ಸೀಟ್ಸ್.
ಅಷ್ಟೇ ಸೀಟ್ಸ್ ಇರೋದು. ಅರೌಂಡ್ 20,000 ಅವ್ರಿಗೆ ಇದು ಇಲ್ಲ, ಆಪರ್ಚುನಿಟಿ ಇಲ್ಲ. ಓಕೆ. ಸೊ ಹೌ ಡು ವಿ ಓವರ್ಕಮ್ ದಿಸ್ ಇಸ್ ಅ ಬಿಗ್ ಕ್ವೆಶನ್. ಹಾಗಾದ್ರೆ MDS ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಔಟ್ ಆಫ್ 26,000 ಇಫ್ ಯು ಟೇಕ್ 28,000 ಬೇಡ, 26,000 ತಗೊಂಡ್ರು ಅಲ್ಲಿಗೆ ಸೋ ಮೆನಿ ಪೀಪಲ್ ಹು ಆರ್ ಲೆಫ್ಟ್ ಓವರ್ ವಿತ್ MDS. ಹಾಗಾದ್ರೆ ಡೆಫಿನೆಟ್ಲಿ ಇದರಲ್ಲೇ ಆನ್ಸರ್ ಇದೆ. MDS ಇಸ್ ನಾಟ್ ದ ಸಿಂಗಲ್ ಚಾಯ್ಸ್ ಆಫ್ಟರ್ BDS ಎಂದಾಗ. ದೇರ್ ಆರ್ ಸೋ ಮೆನಿ ಅವೆನ್ಯೂಸ್ ವೇರ್ ಯು ಕ್ಯಾನ್ ಓಪನ್ ಅಪ್. ಸೊ ಎಲ್ಲರಿಗೂ ಕೂಡ MDS ಮಾಡಲಿಕ್ಕೆ ಆಗ್ಲಿಕ್ಕಿಲ್ಲ. ಆದರೆ ಅಲ್ಲಿಗೆ ಮೈ ಜಾಬ್ ವಿಲ್ ಅಥವಾ ನನ್ನ ವೃತ್ತಿ ಅಲ್ಲಿಗೆ ನಿಲ್ಲುವುದಿಲ್ಲ. ಆಸ್ ಅ BDS ಗ್ರಾಜುಯೇಟ್ ಐ ಆಮ್ ಎಂಟೈಟಲ್ಡ್ ಟು ಡೂ ಎನಿ ಜನರಲ್ ಪ್ರಾಕ್ಟೀಸ್. ಎಲ್ಲ ನನಗೆ ನಿನ್ಗೆ ಈ ಸ್ಪೆಷಲೈಸೇಷನ್ ಆಗಿಲ್ಲ, ನೀನು ಮುಟ್ಬಾರ್ದು. ನಥಿಂಗ್ ಕ್ಯಾನ್ ಸ್ಟಾಪ್ ಫ್ರಮ್ ಯು ಬೀಯಿಂಗ್ ಅ BDS ಗ್ರಾಜುಯೇಟ್ ಟು ಡೂ. ನೀನು BDS ಗ್ರಾಜುಯೇಟ್ ಆದ ತಕ್ಷಣ ನೀನು ರೂಟ್ ಕೆನಾಲ್ ಮಾಡಂಗಿಲ್ಲ, ಅದಕ್ಕೆ ನೀನು ಎಂಡೋಡಾಂಟಿಸ್ಟೇ ಆಗಬೇಕು ಅಥವಾ ಇನ್ನೊಂದೇನು, ಹಾಗೇನಿಲ್ಲ. ಯು ಹ್ಯಾವ್ ಟು ಡೆವಲಪ್ ಯುವರ್ ಸ್ಕಿಲ್ಸ್. ಕ್ಲಿನಿಕಲ್ ಸ್ಕಿಲ್ಸ್ ಅನ್ನುವಂಥದ್ದು ನಮ್ಮ ಕೈಲಿ, ಮಕ್ಕಳ ಕೈಲಿರ್ತದೆ ಅಥವಾ ವೈದ್ಯರ ಕೈಲಿರ್ತದೆ. ಆ ಕ್ಲಿನಿಕಲ್ ಸ್ಕಿಲ್ಸ್ ನಾವು ಯಾವಾಗ ಡೆವಲಪ್ ಮಾಡ್ತೇವೋ ಆಗ ನಾವು ಯಾವುದನ್ನು ಕೂಡ ಪ್ರಾಕ್ಟೀಸ್ ಮಾಡಲಿಕ್ಕೆ ಡೆಫಿನೆಟ್ಲಿ ನಮ್ಮ ಗ್ರಾಜುಯೇಷನ್ ಎಲ್ಲಿ ಬಿಡೋಲ್ಲ. ಇದು ಒಂದು ಅಡ್ವಾಂಟೇಜ್ ಕಂಪೇರ್ ಟು, ಐ ಆಮ್ ನಾಟ್ ಡಿಗ್ರೇಡಿಂಗ್ MBBS, ಬಟ್ ಆದರೆ MBBSಗೂ ಇದಕ್ಕೂ ಕಂಪೇರ್ ಮಾಡುವಾಗ ಇಲ್ಲಿ ನಿಮಗೆ ಬೇಗ ನೀವು ನಿಮ್ಮ ವೃತ್ತಿಯನ್ನು ಪ್ರಾರಂಭಿಸಲಿಕ್ಕೆ ತುಂಬ ಅವಕಾಶಗಳಿದೆ. ಅಂದರೆ ನಾವು ಸಾಧಾರಣವಾಗಿ ಹೇಳ್ತೇವಲ್ಲ, ಕಲಿತಾನೇ ಇರೋದಾ ಜೀವನ ಇಡೀ ಅಂತ. ಸೊ ಇಲ್ಲಿ ಆ ಥರ ಇಲ್ಲ. ನೀವು ಗ್ರ್ಯಾಜುಯೇಷನ್ ಮುಗಿಸಿದ ಮೇಲೆ ನೀವು ಡೆಫಿನೆಟ್ಲಿ ಯು ಕ್ಯಾನ್ ಗೋ ಫಾರ್ ಪ್ರಾಕ್ಟೀಸ್ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಸರಿ, ಈಗ ನೀವು ಆಗ ಹೇಳಿದ್ರಿ ನಮ್ಮ ಭಾರತದಲ್ಲಿ ಜಗತ್ತಿಗೆ ಕಂಪೇರ್ ಮಾಡಿದರೆ ಹೆಚ್ಚು ಇದೆ ಕಾಲೇಜುಗಳು, ಅಂದರೆ ಒಂದು ಲೆವೆಲ್ಗೆ ಆ್ಯಾವ್ರೇಜ್. ಸೊ ನಾನು ಕೇಳುವಂಥ ಆ್ಯಾವ್ರೇಜ್ ಏನಂತ ಹೇಳಿದ್ರೆ ದ ರೇಷಿಯೋ ಡೆಂಟಿಸ್ಟ್ ಮತ್ತು ಪಾಪ್ಯುಲೇಷನ್, ಜನಸಂಖ್ಯೆ ಮತ್ತು ಅದಕ್ಕೆ ಬೇಕಾದಂಥ ದಂತ ವೈದ್ಯರ ಈ ಆವ್ರೇಜ್, ಅದಕ್ಕೊಂದು ನಾವು ಹೇಳ್ತೇವಲ್ಲ ಸರಿ ಇರಬೇಕು ಅಂತ, ಆ ಆವ್ರೇಜ್ ಇದೆಯಾ ಭಾರತದಲ್ಲಿ, ಹೇಗಿದೆ? ಅದು ಬಗೆಗೆ ನೋಡಿ, ಈಗ ಆಲ್ಮೋಸ್ಟ್ ಈಗ ಎಲ್ಲರಿಗೂ ಒಂದು ಪ್ರಶ್ನೆ ಆಲ್ರೆಡಿ ಬಂದ್ಬಿಟ್ಟಿರ್ತದೆ. ಏನಂತ ಹೇಳಿದ್ರೆ 7,700 ಹೇಳಿದ್ರು, ಇನ್ನು 20,000 ಜನ ಎಲ್ಲಿಗೆ ಹೋಗೋದಪ್ಪ, 20,000 ಜನನೂ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ರೆ ಹೇಗೆ ಅಂತೇಳಿ. ಸೊ ಇಲ್ಲಿ ಏನಂತ ಹೇಳಿದ್ರೆ ನಮ್ಮ ಇಂಡಿಯಾದಲ್ಲಿ ನಾವು ನೋಡೋದಾದ್ರೆ ಅರ್ಬನ್ ಪಾಪ್ಯುಲೇಷನ್, ರೂರಲ್ ಪಾಪ್ಯುಲೇಷನ್ ಎರಡು ನಾವು ಡಿವೈಡ್ ಮಾಡೋದು. ಸೊ ಅರ್ಬನ್ ಪಾಪ್ಯುಲೇಷನ್ಗೆ ನಾವು ನೋಡುವಾಗ ಆಲ್ಮೋಸ್ಟ್ 1:5,000 ಅಥವಾ 1:10,000 ರೇಷಿಯೋದಲ್ಲಿ ಇವತ್ತು ಡೆಂಟಿಸ್ಟ್ ಪೇಷಂಟ್ ರೇಷಿಯೋ ಉಂಟು. ಅಲ್ಲೇ ಒಂದು 10,000 ಜನರಿಗೆ ಒಂದು ಡೆಂಟಿಸ್ಟ್ ಅಥವಾ 5,000 ಜನಕ್ಕೆ ಒಂದು ಡೆಂಟಿಸ್ಟ್. ಇದು ಯಾವುದು ಅರ್ಬನ್ ಪಾಪ್ಯುಲೇಷನ್. ಆದರೆ ರೂರಲ್ ಪಾಪ್ಯುಲೇಷನ್ಗೆ ನಾವು ನೋಡುವಾಗ 2 ಲಕ್ಷಕ್ಕೆ ಒಂದು ಡೆಂಟಿಸ್ಟು ಇಲ್ಲ. ಸೊ ಎಲ್ಲೋ ಒಂದ್ ಕಡೆ ಇಲ್ಲಿ ಏನಾಗಿದೆ, ಇಂಡಿಯಾದಲ್ಲಿ ಡೆಂಟಿಸ್ಟ್ಗಳಿದ್ದಾರೆ, ಪೇಷಂಟ್ಗೆ ಸಿಗ್ತಾ ಇದೆ, ಆದರೆ ಅಲ್ಲಿ ಸಮತೋಲನ ಇಲ್ಲ. there is no balance between the urban and the rural population. ಸೊ ನಿಜವಾಗ್ಲೂ ಇವತ್ತಿಗೂ ಕೂಡ ನಮಗೆ ರೂರಲ್ ಪಾಪ್ಯುಲೇಷನ್ಗೆ ಹೋಗಲಿಕ್ಕೆ ನಮಗೆ ಅವಕಾಶಗಳುಂಟು. ಮುಂಚಿನ ಹಾಗೆ ಅವೇರ್ನೆಸ್ ಇಲ್ಲ ಎಂತಾಗಿಲ್ಲ. ಇವತ್ತು ಜಗತ್ತಿನಾದ್ಯಂತ ಎಲ್ಲರಿಗೂ ಕೂಡ ಹಲ್ಲುಗಳ ಆರೋಗ್ಯದ ಬಗ್ಗೆ ಒಂದು ಅವೇರ್ನೆಸ್ ಇದೆ, ಜಾಗೃತಿ ಅನ್ನುವಂಥದ್ದು ಇದೆ. ಅದೇ ರೀತಿಯಲ್ಲಿ ಗೌರ್ಮೆಂಟ್ ಕೂಡ ಅನೇಕ ಕಾರ್ಯಕ್ರಮಗಳನ್ನ ಇದು ತರ್ತಾ ಇದೆ. ವಿಶೇಷವಾಗಿ ನ್ಯಾಷನಲ್ ಓರಲ್ ಹೆಲ್ತ್ ಪಾಲಿಸಿ ನಾವು ನೋಡುವಾಗ ಉಚಿತವಾದಂಥ ದಂತ ಪಂಕ್ತಿಗಳ ವಿತರಣೆ, BPL ಕಾರ್ಡ್ ಇರುವಂಥ, ಬಿಲೋ ಪಾವರ್ಟಿ ಲೈನ್ ಇರುವಂಥ ಪೇಷಂಟ್ಸಿಗೆ ಫ್ರೀ ಡೆಂಚರ್ ಸಿಗ್ತಾ ಇದೆ. ಇದೆಲ್ಲವೂ ಕೂಡ ಎಲ್ಲೋ ಗೌರ್ಮೆಂಟ್ ಇಸ್ ಆಲ್ಸೋ ಗಿವಿಂಗ್ ಲಾಟ್ ಆಫ್ ಇಂಪಾರ್ಟೆನ್ಸ್ ಇನ್ ಪ್ರಾಪಗೇಟಿಂಗ್ ದಿ ಓರಲ್ ಹೆಲ್ತ್ ಪ್ರಮೋಷನ್ ಮಾಡಲಿಕ್ಕೆ ಇವತ್ತು ಇರೋದ್ರಿಂದ ಖಂಡಿತವಾಗಿಯೂ ನಮಗೆ ಹೆಲ್ತ್ ಬರ್ಡನ್ ನಮ್ಮ ಕಂಟ್ರೋಲ್ ಇರೋದೇ ರೂರಲಲ್ಲಿ. ಸೊ ಇವತ್ತು ಅಲ್ಲಿ ನಮಗೆ ತುಂಬ ಸ್ಕೋಪ್ ಇದೆ, ಯಾಕಂದರೆ ರೇಷಿಯೋ ಕಡಿಮೆ ಉಂಟು. ಸೊ ಸೇವೆ ಮಾಡಬೇಕು ಅಂತಾದರೆ ಸ್ವಲ್ಪ ಹಳ್ಳಿಗಳ ಕಡೆ ಗಮನ ಕೊಟ್ಟರೆ ನಿಜವಾಗ್ಲೂ ಕೂಡ ತುಂಬ ದೊಡ್ಡ ಅವಕಾಶ ಇದೆ. ಯಾಕಂದರೆ ಅಲ್ಲಿನ ರೇಷಿಯೋ ತುಂಬ ದೊಡ್ಡ ವ್ಯತ್ಯಾಸ ಇದೆ. ಸದ್ಯದ ಭಾರತದ ಲೆಕ್ಕಾಚಾರದ ಪ್ರಕಾರ BDS ಮಾಡಿ ಗ್ರಾಮೀಣ ಪ್ರದೇಶಗಳಲ್ಲಿ ಸೇವೆ ಮಾಡ್ತೀರಿ ಅಂತ ಹೇಳಿದ್ರೆ ತುಂಬ ಅವಕಾಶಗಳಿದೆ. ಇನ್ಫ್ಯಾಕ್ಟ್ ನೀವು ಮಾಡ್ತಿರುವಂಥದ್ರಲ್ಲಿ ಕೂಡ ನಿಮ್ಮ ಸೇವೆಯ ಭಾಗದಲ್ಲಿ ಗ್ರಾಮೀಣ ಪ್ರದೇಶಗಳಿಗೆ ಹೋಗಿ ಸ್ಕ್ರೀನಿಂಗ್ ಮಾಡುವಂಥದ್ದು, ಓರಲ್ ಅವೇರ್ನೆಸ್ಸನ್ನು ಮಾಡುವಂಥದ್ದು, ಇದನ್ನೆಲ್ಲ ಮಾಡ್ತಾ ಇದ್ದೀರಿ ನೀವು. ಎಲ್ಲೋ ಒಂದು ಕಡೆ ಮಾತು ಬರುತ್ತೆ, ಏನಂತ ಹೇಳಿದರೆ ದಂತ ಕ್ಷೇತ್ರದಲ್ಲಿ ಸ್ವಲ್ಪ ಅವಕಾಶಗಳ ಕೊರತೆ ಕಡಿಮೆ ಆಗಿದೆ, ಸ್ಯಾಚುರೇಷನ್ ಬಂದಿದೆ, ಒಂದು ಲೆವೆಲ್ ರೀಚ್ ಆಗಿದೆ, ಅಗತ್ಯ ಇಲ್ಲ, ಈಗ ಅಷ್ಟು ಜನ ಬೇಕಾಗಿಲ್ಲ ಅನ್ನುವಂಥದ್ದು ಒಂದು ಸ್ವಲ್ಪ ಮಾತುಗಳೆಲ್ಲ ಕೇಳುತ್ತೆ. ಸೊ ಒಬ್ಬರು ಆ ಸಬ್ಜೆಕ್ಟನ್ನು ಟೀಚ್ ಮಾಡುವವರಾಗಿ ಏನು ಹೇಳ್ತೀರಿ? ನನ್ನ ಸಬ್ಜೆಕ್ಟ್ ಅಂತಲ್ಲ, ಇವತ್ತು ಯಾವುದು ಕ್ಷೇತ್ರ ನೀವು ತಗೊಂಡ್ರು ಸ್ಯಾಚುರೇಟೆಡ್ ಅಂತ ಹೇಳಿ ಜನರ ಬಾಯಲ್ಲಿ ಎಲ್ಲರೂ ಕೂಡ ಇದೆ. ಆದರೆ ನನ್ನದು ಒಂದು ಏನು ಭಾವನೆ ಅಥವಾ ನನ್ನ ಕಡೆಯಿಂದ ಒಂದು ವೇಳೆ ಅಭಿಪ್ರಾಯವನ್ನು ಸೂಚಿಸ್ಬೇಕಂತ ಹೇಳಿದರೆ ಎಲ್ಲೂ ಕೂಡ ಸ್ಯಾಚುರೇಷನ್ ಇಲ್ಲ. ಎಲ್ಲವೂ ಕೂಡ ಹೊಸ ಕ್ರಾಂತಿಯನ್ನು ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ನಾವು ಇವತ್ತು ನೋಡ್ತಾ ಇದ್ವಿ. ಇವತ್ತು ಕಂಪ್ಯೂಟರ್ ಯುಗನೇ ದೊಡ್ಡ ಯುಗ ಅನ್ಕೊಂಡಿದ್ವಿ. ಆದರೆ ಇವತ್ತು ಕಂಪ್ಯೂಟರ್ ಯುಗದಲ್ಲಿಯೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ಅಲ್ಲೂ ಕೂಡ ಏನೋ ಹೊಸದಾದಂಥ ಇದಿದೆ. ಸೊ ಇಟ್ ಈಸ್ ನೆವರ್ ಅ ಸ್ಯಾಚುರೇಷನ್, ಬಟ್ ಇಟ್ ಈಸ್ ಎವಾಲ್ವಿಂಗ್. ಈ ಹೊಸದಾದಂಥ ಆವೃತ್ತಿಯನ್ನು ಇನ್ನೂ ಕೂಡ ಕೊಡ್ಲಿಕ್ಕೆ ಅದು ಅವಕಾಶವನ್ನು ಮಾಡ್ಕೊಳ್ತೇವೆ. ಫಾರ್ ಎಕ್ಸಾಂಪಲ್ ನೋಡಿ, ಮುಂಚೆ ಡೆಂಟಲ್ ಅಂತ ಹೇಳಿದ್ರೆ ಆ ಹಲ್ಲು ನೋವು ಬಂತ ಹಲ್ಲು ತೆಗಿ ಮುಗೀತಲ್ಲಿ, ಇನ್ನೊಂದು ಸ್ವಲ್ಪ ದಿವಸ ಆಯಿತು ಒಂದು ಹಲ್ಲಿಗೆ
ಫಿಲ್ಲಿಂಗ್ ಮಾಡೋಣ ಅಂತ ಮಾಡೋದು ಬಂತು. ಹೌದು. ಅಲ್ಲಿಂದ ಮತ್ತೆ ಹಲ್ಲನ್ನು ಉಳಿಸ್ಲಿಕ್ಕೆ ರೂಟ್ ಕೆನಾಲ್ ಬಂತು. ಒಂದು ರೂಟ್ ಕೆನಾಲ್ ಮಾಡಲಿಕ್ಕೆ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ತಗೊಳ್ತಿದ್ರು. ಇವತ್ತು ಒಂದೇ ದಿವಸದಲ್ಲಿ ಅರ್ಧ ಗಂಟೆಲಿ ರೂಟ್ ಕೆನಾಲ್ ಮುಗಿಲಿಕ್ಕೆ ತಂತ್ರಜ್ಞಾನ ಇದೆ. ಹಲ್ಲು ತೆಗೆದ ಮೇಲೆ ಹಲ್ಲು ಸೆಟ್ಟೇ ಇಡಬೇಕಿತ್ತು. ಆ ನಂತರ 2 ಹಲ್ಲುಗಳ ಸಹಾಯದಿಂದ ಬ್ರಿಡ್ಜ್ ಮಾಡ್ಲಿಕ್ಕೆ ಬಂತು. ಇವತ್ತು ಅವು ಯಾವುದೂ ಬೇಡ. ಇವತ್ತು ಟೈಟಾನಿಯಂ ಸ್ಕ್ರೂಸ್ ಹಾಕಿ ಇಂಪ್ಲಾಂಟ್ ಹಾಕಿ ಈ ದಿವಸ 95% ನ್ಯಾಚುರಲ್ ಟೂತ್ ಎಫಿಷಿಯನ್ಸಿ ಬರುವ ಹಾಗೆ ಮಾಡುವಂಥ ಟೆಕ್ನಾಲಜಿ ಈ ದಿವಸ ನಮ್ಮಲ್ಲಿ ಡೆವಲಪ್ ಆಗಿದೆ. ಇಂಡಿಯಾದಲ್ಲೇ ಅದನ್ನ ನಾವೇ ಸ್ವಂತ ಮಾಡಿ ಪೇಟೆಂಟ್ ಮಾಡುವಂಥ ಸ್ಥಿತಿಗತಿಗಳಿಗೆ ಇವತ್ತಿನ ಡೆಂಟಿಸ್ಟ್ ಮುಂದುವರೆದಿದ್ದಾರೆ. ಯಾವುದೂ ಕೂಡ ಇವತ್ತೇನಿದಿಲ್ಲ, ಅಯ್ಯೋ ಉಬ್ಬಲ್ಲಿದೆ, ವಾರಕ್ಕೋರೆ ಇದೆ, ಇಲ್ಲಿಗೆ ಮುಗ್ದೋಯ್ತು ಅನ್ನೋ ಲೈಫ್ ಅಂತ ಅಂದ್ಕೊಳ್ಳುವಂಥದ್ದು ಇಲ್ಲ. ಇವತ್ತು ಹೇಗೆ ಬೇಕಾದರೂ ಸ್ಮೈಲನ್ನು ಡಿಸೈನ್ ಮಾಡಲಿಕ್ಕೆ ಇವತ್ತು ನಮಗೆ ಅವಕಾಶ ಇದೆ. ಆದ್ದರಿಂದ ಡೆಂಟಿಸ್ಟ್ರಿ ಅನ್ನುವಂಥದ್ದು ಸ್ಯಾಚುರೇಟೆಡ್ ಎಂದಾಗ ನಾನು ಹೇಳಲ್ಲ, ಇಟ್ ಈಸ್ ಅಬೌಟ್ ಹೌ ಯು ಟೇಕ್ ಅಪ್. ಎಲ್ಲಿ ನಾವು ನಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳುವಂಥದ್ದು ನಮ್ಮ ಕೈಯಲ್ಲಿದೆ. ಮತ್ತೆ ಏನಂತ ಹೇಳಿದ್ರೆ ಅಫ್ಕೋರ್ಸ್ ಅದರಲ್ಲಿ ಅಡ್ವಾನ್ಸ್ಮೆಂಟ್ಗಳು ಬರ್ತಾ ಇರುತ್ತೆ. ನಾವು ಅದಕ್ಕೆ ತಕ್ಕ ಹಾಗೆ ನಮ್ಮನ್ನು ಅಪ್ಗ್ರೇಡ್ ಮಾಡ್ತಾ ಹೋಗ್ಬೇಕಾಗತ್ತೆ. ನಮ್ಮ ಸ್ಕಿಲ್ಸ್ಗಳನ್ನು, ಕೌಶಲ್ಯಗಳನ್ನು ಹೆಚ್ಚಿಸ್ಕೊಂಡು. ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ ಅದೇ ನಾನು ಆಗ ಹೇಳ್ದಾಗೆ ಖಾಲಿ ಬಾಯಿ ಹಲ್ಲುಗಳು ಮಾತ್ರ ಅಲ್ಲ, ಇವತ್ತು ಡೆಂಟಿಸ್ಟ್ ಆದವರು ಅಲ್ಲಿಗೆ ಮಾತ್ರ ಅಲ್ಲ, ಮುಖಾಂಗ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತೀವಿ. ಎಲ್ಲ ದಾರಿಲಿ ಹೋಗ್ತಾ ಇರ್ತಾರೆ ಅಥವಾ ಗಾಡಿಲಿ ಹೋಗ್ತಾ ಇರ್ತಾರೆ, ಆಕ್ಸಿಡೆಂಟ್ ಆಗ್ತದೆ, ಫೇಶಿಯಲ್ ಇಂಜುರೀಸ್ ಆಗ್ತದೆ, ಫೇಶಿಯಲ್ ಟ್ರಾಮಾ ಆಗ್ತದೆ, ಮೂಳೆಗಳೆಲ್ಲ ಮುಖ ಎಲ್ಲ ವಿಕಾರ ಆಗ್ತದೆ. ಅದನ್ನ ಟ್ರೀಟ್ ಮಾಡೋದು ಯಾರು? ನಮ್ಮ ಡೆಂಟಿಸ್ಟ್. ಸೊ ನಾವೇ ಮಾಡುವಂಥ ಟ್ರೀಟ್ಮೆಂಟ್ ಅದು. ಸೊ ಅದೇ ರೀತಿಯಲ್ಲಿ ಕ್ಯಾನ್ಸರ್ಸ್, oral cancer is one of the most fast spread cancers. ಸೊ ಅದರಲ್ಲಿ ಅಂಥದ್ದೆಲ್ಲ ಟ್ರೀಟ್ ಮಾಡುವಂಥದ್ದು ಇದೇ ದಂತ ವೈದ್ಯರು. ಸೊ ನಮ್ಮ ಸ್ಕೋಪ್ ಇಸ್ ವೆರಿ ಬ್ರಾಡ್ ಸ್ಕೋಪ್, ಇಲ್ಲಿಗೆ ಒಂದು ಸೀಮಿತಗೊಂಡಿಲ್ಲ ಸ್ಕೋಪ್. ಹಾಗಾಗಿ ಐ ಡೋಂಟ್ ಥಿಂಕ್ ಸೊ ಇಟ್ ಇಸ್ ಸ್ಯಾಚುರೇಟಿಂಗ್ ಥಿಂಗ್ ಅಂತ. ಸರಿ, ನೀವು ಮಾತಾಡ್ತಾ ಒಂದು ವಿಚಾರ ಬಂತು, ಮತ್ತು ಅದನ್ನು ಸ್ವಲ್ಪ ನಾವು ಮಾತಾಡಿದ್ವಿ. ಈಗ AI ಅನ್ನುವಂಥದ್ದು ಹೇಗೆ ನಮ್ಮ ಜಗತ್ತನ್ನು ಆಳ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅನ್ನುವಂಥದ್ದು. ಸೊ ಈ AI ಅನ್ನುವಂಥ ಯುಗ, ಅದರಲ್ಲಿ ಈ ದಂತ ವೈದ್ಯಕೀಯದ ಭವಿಷ್ಯ ಅಂತ ಆಲೋಚನೆ ಮಾಡಿದರೆ ಹೇಗೆ ಇಂಪ್ಯಾಕ್ಟ್ ಬರ್ತಾ ಇದೆ, ಹೇಗೆ ಅದನ್ನು ನಾವು ಇನ್ನೂ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ದಂತ ವೈದ್ಯಕೀಯ ಕ್ಷೇತ್ರದಲ್ಲಿ ಅಂತ? ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ನಾವು ಬೆಳವಣಿಗೆಯನ್ನು ಹೊಂದ್ತಾನೆ ಇರ್ತೇವೆ. ಎಸ್ಪೆಷಲಿ ತಂತ್ರಜ್ಞಾನ ಏನಿಗೂ ಇದಾಗಿದೆ, ಟೆಕ್ನಾಲಜಿ ಇಸ್ ಆಲ್ವೇಸ್ ದೇರ್, ಒಟ್ಟಿಗೆ ಅದು ಬೆಳವಣಿಗೆಗೆ ಸಹಾಯ ಮಾಡ್ತದೆ. ಸೊ AI ಇಸ್ ಆಲ್ಸೋ ಒನ್. AI ನಮಗೆ ಅನೇಕ ತಂತ್ರಜ್ಞಾನಗಳನ್ನು ಬೆಳೆಸುವಲ್ಲಿ ಸಹಾಯ ಮಾಡ್ಬೋದು, ಅಥವಾ ಅನೇಕ ರಿಸರ್ಚ್ಗಳನ್ನ ಮಾಡಲಿಕ್ಕೆ ಸಹಾಯ ಮಾಡ್ಬೋದು. ಆದರೆ ವೈದ್ಯರನ್ನು ರೀಪ್ಲೇಸ್ ಮಾಡುವಂಥ ಶಕ್ತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಇಲ್ಲ. ಒಬ್ಬ ರೋಗಿ ಬರ್ತಾನೆ, ಆ ರೋಗಿ ಬಂದು ತನ್ನಲ್ಲಿರುವ ಕಷ್ಟವನ್ನು ಹೇಳ್ಕೊಳ್ತಾನೆ, ಆ ಕಷ್ಟವನ್ನು ಎಂಪತೈಸ್ ಮಾಡುವಂಥ ಶಕ್ತಿ AIಗೆ ಬರಲಿಲ್ಲ. ಒಬ್ಬ ವೈದ್ಯನೇ ಬೇಕಲ್ಲಿ. ಆ ರೋಗಿಯಲ್ಲಿ ಮನಸ್ಥಿತಿಯಲ್ಲಿ ಏನಿದೆ ಅದನ್ನು ಅರ್ಥೈಸ್ಕೊಳ್ಳುವಂಥ ಶಕ್ತಿ, ಅವರಿಗೆ ಅರ್ಥ ಮಾಡಿಸಿ ಕೊಡುವಂಥ ಟ್ರೀಟ್ಮೆಂಟ್, ಅದರಲ್ಲಿ ಸಿಕ್ಕುವಂಥ ಸಂತೃಪ್ತಿ, ಅದು ಯಾವುದೂ ಕೂಡ AI ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏನೋ ನಾನು ಮಾಡುವಂಥ ಡಯಾಗ್ನೋಸಿಸಲ್ಲಿ ಸ್ವಲ್ಪ ನನಗೆ ಅದು ಹೆಲ್ಪ್ ಮಾಡ್ಬೋದು, ಅದು ನಾನು ಮಾಡುವಂಥ ಸರ್ಜರಿಯಲ್ಲಿ ಪ್ರಿಸಿಷನಲ್ಲಿ ಅದು ಇನ್ನೂ ಸ್ವಲ್ಪ ಪರ್ಫೆಕ್ಟ್ ಮಾಡ್ಬೋದು. ಅಷ್ಟೇ ಬಿಟ್ಟರೆ ನನ್ನನ್ನು ಕಣ್ಮರೆ ಮಾಡಿಬಿಟ್ಟು ಅದನ್ನು ಅಲ್ಲಿ ನಿಂತ್ಕೊಳ್ತದೆ ಅಂತ ಹೇಳಿದ್ರೆ ಖಂಡಿತವಾಗಿ ಹ್ಯೂಮನ್ ಟಚ್ ಮಿಸ್ ಆಗುತ್ತೆ ಅಲ್ಲಿ. ಅದು AI ಅದನ್ನು ರಿಪ್ಲೇಸ್ ಮಾಡಲಿಕ್ಕೆ ಯಾವತ್ತಿಗೂ ಸಾಧ್ಯ ಇಲ್ಲ ಅನ್ನುವಂಥದ್ದು. ಸರಿ, ಈ ದಂತ ವೈದ್ಯಕೀಯಕ್ಕೂ ಮತ್ತು ವಿದೇಶ ಶಿಕ್ಷಣಕ್ಕೂ ಕೂಡ ಒಂದಿಷ್ಟು ಸಂಬಂಧಗಳಿದೆ. ಯಾಕಂದರೆ ನಾವು ಅನೇಕ ಜನ ಹೊರದೇಶಗಳಲ್ಲಿ ಹೋಗಿ ಕಲಿತಾರೆ ಅನ್ನುವಂಥದ್ದನ್ನು ನೋಡ್ತೇವೆ. ಸೊ ಈಗ ಈ ಕಾರ್ಯಕ್ರಮ ನೋಡ್ತಿರುವಂಥ ವಿದ್ಯಾರ್ಥಿಗಳು, ಬೇಡ ನನಗೆ ಇಂಡಿಯಾದಲ್ಲಿ ಬೇಡ, ನಾನು ಫಾರಿನಲ್ಲಿ ಹೋಗಿ ಕಲಿತೀನಿ ಅಂತ ಹೇಳಿದ್ರೆ, ಸೊ ಈ ಇಡೀ ದಂತ ವೈದ್ಯಕೀಯ ಮತ್ತು ವಿದೇಶ ಅಂತ ನಾನು 2 ಸಬ್ಜೆಕ್ಟ್ ಕೊಡೋದಾದರೆ ಸ್ವಲ್ಪ ಇಲಾಬೊರೇಟಿವ್ ಆಗಿ ಹೇಗೆ ಹೇಳ್ಬೋದು ಇದನ್ನು ಕಂಪ್ಲೀಟ್ ಆಗಿ ಅಂತ? ಡೆಂಟಲ್ ಎಜುಕೇಷನ್ ಫಾರಿನ್ನಲ್ಲಿ ಮಾಡುವಂಥದ್ದು, as I have already told, it is one of the largest country which produce so many dental graduates in the world. Globally ನಾವು ನೋಡುವಾಗ ಇಂಡಿಯಾ is the one of the best place for dental education. ಒಂದು ವೇಳೆ ಕೆಲವು ಮಕ್ಕಳಿಗೆ ಏನಂತಂದರೆ ಹೊರಗಡೆ ಹೋಗ್ಬೋದು, ಅಲ್ಲಿ ಫೀಸ್ ಕಡಿಮೆ ಆಗ್ತದೆ, ಕೆಲವೆಲ್ಲ ಬೇರೆ ಬೇರೆ ರೀತಿಯಾದಂಥ ಮೆಥಡ್ಸ್ ಎಲ್ಲ ಉಂಟು. ಒಂದು ವೇಳೆ ಹೋಗೋದಾದ್ರೂ ಹೋಗ್ಬೋದು. ಆದರೆ ಮತ್ತೆ ನೀವು ಎಲ್ಲಿ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ತೀರಿ? ಈಗ ನಾನೆಲ್ಲೋ ಒಂದು ಕಂಟ್ರಿಯಲ್ಲಿ ಹೋಗಿ ಬಂದೆ, ಫಾರ್ ಎಕ್ಸಾಂಪಲ್ ನಾನು ರಷ್ಯಾದಲ್ಲೋ ಇನ್ನೊಂದು ಯಾವುದೋ ಕಂಟ್ರಿಯಲ್ಲಿ ಹೋಗಿ ಬಂದೆ, ಅದು ನಾನು ಅಲ್ಲಿ ಮಾಡುವಂಥ ಡಿಗ್ರಿ ನಾಳೆ ವಾಪಸ್ ಭಾರತಕ್ಕೆ ನಾನು ಹಿಂದಿರುಗಿದಾಗ ಅದು ನನ್ನ ಡಿಗ್ರಿಯನ್ನು ಕನ್ಸಿಡರ್ ಮಾಡ್ತದ? ಈಸ್ ಇಟ್ ರೆಕಗ್ನೈಸ್ಡ್? ನ್ಯಾಷನಲ್ ಡೆಂಟಲ್ ಕೌನ್ಸಿಲ್ ವಿಲ್ ಇಟ್ ರೆಕಗ್ನೈಸ್? ಸೊ ಆ ಒಂದು ತಿಳುವಳಿಕೆ ನಮ್ಗೆ ಇರಬೇಕು. ಎಲ್ಲೋ ಮಾಡ್ಕೊಂಡು ಬರ್ತೀರಿ ಮತ್ತೆ ಎಲ್ಲೂ ಕೂಡ ನಿಮ್ಗೆ ಆಪರ್ಚುನಿಟಿ ಇಲ್ಲ ಅಂದರೆ ಕಷ್ಟ ಆಗ್ತದೆ. ಒಂದು ವೇಳೆ ನಾನು ಅಮೆರಿಕದಲ್ಲಿ ಮಾಡ್ತೀನಿ ಅಂತ ಹೇಳಿದರೆ, ಅಮೆರಿಕದಲ್ಲಿ ನೀವು PU ಆದ ತಕ್ಷಣ ಇಮಿಡಿಯೇಟ್ಲಿ ಮಾಡ್ಲಿಕ್ಕೆ ಆಗಲ್ಲ. ದೇರ್ ಶುಡ್ ಬಿ ಅ ಗ್ರಾಜುಯೇಟ್ ಡಿಗ್ರಿ ಆ್ಯಂಡ್ ದೆನ್ ಓನ್ಲಿ ಯು ಕ್ಯಾನ್ ಡೂ DDS ಮಾಡ್ಬೋದು. ನಮ್ಮ ಭಾರತದ ವ್ಯವಸ್ಥೆ ತರ ಅಲ್ಲ, ಆ ರೀತಿ ಅಲ್ಲ. ಸೊ ಅದ್ರ ಸಹ ನೀವು ಲೆಕ್ಕ ಆ ಲೆಕ್ಕಕ್ಕೆ ನೋಡಿದ್ರೆ ನೀವು ಒಂದು ಗ್ರಾಜುಯೇಟ್ ಡಿಗ್ರಿ ಆಗ್ಲಿಕ್ಕೆ 8 ವರ್ಷ ಕಳಿಬೇಕು. ಇಲ್ಲಿ 4+1 ಮುಗ್ದೋಗ್ತದೆ. ಸೊ ಹಾಗಾಗಿ 4+ ಅಲ್ಲಿ ಮಾಡಿ 8+1 ಇಂಟರ್ನ್ಶಿಪ್ ಆಗ್ತದೆ. ಸೊ ಹಾಗಾಗಿ
ನಾವು ಮಾಡುವಾಗ ಎಲ್ಲಿ ವಿದೇಶದಲ್ಲಿ ಮಾಡಲಿ ಇಲ್ಲಿ ಮಾಡಲಿ, ಆದರೆ ನಾವು ಕಲಿಯುವಂಥ ಕಾಲೇಜ್ನ ವ್ಯವಸ್ಥೆ, ಅದರ ರೆಕಗ್ನಿಷನ್ನು ಅದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಅದೇ ರೀತಿಯಲ್ಲಿ ಗ್ಲೋಬಲಿ ಎಷ್ಟು ರೆಕಗ್ನೈಸ್, ನಾಟ್ ಸ್ಪೆಸಿಫಿಕ್ ಟು ಒನ್ ಕಂಟ್ರಿ ಬಟ್ ಗ್ಲೋಬಲಿ ಹೌ ಮಚ್ ಇಸ್ ದ ರೆಕಗ್ನಿಷನ್ ಅನ್ನುವಂಥದ್ದನ್ನು ನಾವು ನೋಡಬೇಕು. ಓಕೆ. ಸೊ ಇಲ್ಲಿ ಈಗ ನಾವು ಫಾರಿನಲ್ಲಿ ಕಲಿತೇವೆ ಅನ್ನುವಂಥದ್ದು, ಈ ನೀವು ಹೇಳಿದ್ರೆ ಇಂಡಿಯಾ ಅಫ್ಕೋರ್ಸ್ ತುಂಬ ಚೆನ್ನಾಗಿದೆ ಅಂತ. ಈಗ ಇಂಡಿಯಾ ಬಿಟ್ಟರೆ ನೆಕ್ಸ್ಟ್ ಕಂಟ್ರಿ ಅಂತ ನಾನು ಕೇಳೋದಾದರೆ ಎಲ್ಲಿ ಹೆಚ್ಚು ಪಾಪ್ಯುಲರ್ ಆಗಿರೋಂಥದ್ದು ಎಜುಕೇಷನ್ ಫಾರಿನ್ ಕಂಟ್ರೀಸ್? ಎಲ್ಲ ಕಡೆ ಯಾವುದು ಸಹ ಹೆಚ್ಚು ಯಾವುದು ಸಹ ಕಡಿಮೆ ಅಂತಿಲ್ಲ, ಬಟ್ ಎಲ್ಲ ಕೂಡ ಅಷ್ಟೇ. ಈಗ ನಾನು ಇಲ್ಲಿ BDS ಮಾಡಿದೆ, ನಾನು ಹೋಗಿ ಅಮೆರಿಕದಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತೀನಿ, ನನಗೆ 15 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿದ್ರೆ ನನ್ನನ್ನು ಅವ್ರು ತಗೊಳ್ಳಲ್ಲ. ನಾನು ಅಲ್ಲಿ ಹೋಗಿ ಅವರ ರೆಕಗ್ನೈಸ್ಡ್ ಡಿಗ್ರಿ, ನಾನು ಅಲ್ಲಿ ಫಸ್ಟ್ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬರ್ದು, ದೆನ್ ಐ ಹ್ಯಾವ್ ಟು ಕಂಪ್ಲೀಟ್ ಮೈ DDS ಮಾಡಿ, ಡಾಕ್ಟರ್ ಆಫ್ ಡೆಂಟಲ್ ಸರ್ಜರಿ ಅದನ್ನ ಮಾಡಿ, ಆಮೇಲೆ ಲೈಸೆನ್ಸಿಂಗ್ ಎಕ್ಸಾಮ್ ಮಾಡಿ ಮಾಡುವಂಥದ್ದು. ಲೈಕ್ ದಟ್ ಎವ್ರಿ ಕಂಟ್ರಿ ಹ್ಯಾಸ್ ಗಾಟ್ ಇಟ್ಸ್ ಓನ್ ಪಾಲಿಸಿ. ಈಗ ಒಂದ್ ವೇಳೆ ನೀವು ರಷ್ಯಾದಲ್ಲಿ MBBS ಮಾಡ್ಕೊಂಡು ಬಂದು ಇಮಿಡಿಯೇಟ್ಲಿ ಇಂಡಿಯಾದಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ಕ್ವಾಲಿಫೈ ಅನ್ ಎಕ್ಸಾಮ್ ವಿಚ್ ಇಸ್ ಬೈ ದಿ NMC, ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಎಕ್ಸಾಮ್ ಮಾಡಬೇಕು. ಆ ನಂತರ ದೆನ್ ಯು ಹ್ಯಾವ್ ಟು ಡೂ ಅನ್ ಇಂಟರ್ನ್ಶಿಪ್ ಹಿಯರ್ and then you are given license to practice anywhere. So every country has got this process, protocols ಇದ್ದೇ ಇರ್ತದೆ, you need to follow, but to make sure ಯಾರ ಮಧ್ಯವರ್ತಿಗಳಿಗೆ ಕೆಲವು ಸರ್ತಿ ಅವ್ರು ಹೇಳುವಂಥ ಇದಕ್ಕೆ ನೀವು ಮಾರು ಹೋಗಬೇಡಿ, ಬಟ್ ಯು ಟೇಕ್ ಕೇರ್ ಆಫ್ ಯುವರ್ ಚಿಲ್ಡ್ರನ್ ಎಜುಕೇಷನ್. ಸೊ ಇಲ್ಲಿ ಹಾಗಾದರೆ ಎಲ್ಲಿ ಬೇಕಾದ್ರೂ ಹೋಗಿ ಬನ್ನಿ, ಭಾರತದಲ್ಲಿ ಸ್ಟಡೀಸ್ ಮಾಡಿ ಚೆನ್ನಾಗಿರುತ್ತೆ, ಮತ್ತು ಭಾರತದಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೂ ಒಳ್ಳೆಯದು ಅಂತ ಅವ್ರು ಹೇಳ್ತಾ ಇರುವಂಥದ್ದು. ಸರಿ, ಮಹಿಳೆಯರು ತುಂಬ ಜನ ಈ ಕೋರ್ಸ್ ತಗೊಳ್ತಾರೆ, ಮತ್ತು ಈಸ್ ಇಟ್ ಅ ಗುಡ್ ಕೆರಿಯರ್ ಫಾರ್ ಅ ವಿಮೆನ್ ಟು ಚೂಸ್ ಡೆಂಟಿಸ್ಟ್ರಿ ಅಂತ ಕೇಳೋದಾದರೆ? ಈಗ ನಮ್ಮ ಕಾಲೇಜಲ್ಲಿ ನಾನು ನೋಡೋದಾದ್ರೆ ಸಹ ಫೀಮೇಲ್ ಮೇಲ್ ರೇಷಿಯೋ ನೋಡೋದಾದ್ರೆ ಫೀಮೇಲ್ ರೇಷಿಯೋ ಇಸ್ ವೆರಿ ಹೈ ಟು ಚೂಸ್ ಡೆಂಟಿಸ್ಟ್ರಿ. ವೈ ಎಂದಾಗಿ ಹೇಳುವಾಗ ವಿ ಆರ್ ಮಲ್ಟಿ ಟಾಸ್ಕಿಂಗ್ ಪೀಪಲ್. ವಿಮೆನ್ಗಿರುವಂಥ ದೊಡ್ಡ ಒಂದು ಸ್ಟ್ರೆಂತ್ ಅಂದರೆ ವಿ ಡೂ ಮಲ್ಟಿ ಟಾಸ್ಕಿಂಗ್. ನಮಗೆ ಇದು ಫ್ಯಾಮಿಲಿ ಜವಾಬ್ದಾರಿ ಇರ್ಬೋದು, ವಿ ಹ್ಯಾವ್ ಅನ್ ಅದರ್ ದಿಸ್ ಥಿಂಗ್. ಸೊ ಡೆಂಟಲ್ ಕೆರಿಯರಲ್ಲಿ ತುಂಬ ಫ್ಲೆಕ್ಸಿಬಿಲಿಟಿ ಉಂಟು. ಓಕೆ, ಯು ಡೋಂಟ್ ವಾಂಟ್ ಟು ಐ ವಿಲ್ ಪ್ರಾಕ್ಟಿಸ್, ಯಾವಾಗ ಬೆಳಗ್ಗೆ ಮಾಡ್ಬೋದು, ಸಂಜೆ ಮಾಡ್ಬೋದು, ಯು ಕ್ಯಾನ್ ಚೂಸ್ ಯುವರ್ ಟೈಮ್ ಆಫ್ ಪ್ರಾಕ್ಟಿಸ್ ಆ್ಯಂಡ್ ಯು ಕ್ಯಾನ್ ಡೂ. ಆ್ಯಂಡ್ ಇಟ್ ಇಸ್ ನೆವರ್ ಅನ್ ಎಮರ್ಜೆನ್ಸಿ ಅಂಟಿಲ್ ಆ್ಯಂಡ್ ಯುಲೆಸ್ ಯು ಟೇಕ್ ಓರಲ್ ಆ್ಯಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ. ಒಂದು ಆ ಶಸ್ತ್ರಚಿಕಿತ್ಸಾ ವಿಭಾಗದ ಸ್ಪೆಷಾಲಿಟಿ ತಗೊಂಡ್ರೆ, ಯಾವಾಗ ನೀವು ಆಕ್ಸಿಡೆಂಟ್ ಕೇಸಸ್ಸು, ಸರ್ಜರಿ, ಆನ್ಕೋ ಸರ್ಜರಿ ಕೇಸಸ್ ಇದೆಲ್ಲ ತಗೊಳ್ಳುವಾಗ ಡೆಫಿನೆಟ್ಲಿ ಇಟ್ ಇಸ್ ಅ 24/7 ವರ್ಕ್. ಅಪಾರ್ಟ್ ಫ್ರಮ್ ದಟ್ ಬೇರೆ ಯಾವ ಬ್ರಾಂಚು ಕೂಡ ಎಮರ್ಜೆನ್ಸಿ ಏನಿಲ್ಲ, ರಾತ್ರಿ ಹೋಗಿ ಅಟೆಂಡ್ ಮಾಡಬೇಕು ಕಾಲ್ ಅಂತೇಳಿ. ಸೊ ತುಂಬ ಫ್ಲೆಕ್ಸಿಬಿಲಿಟಿ ಇರೋದ್ರಿಂದ ವಿಮೆನ್ಗೆ ಇದು ಚಾಯ್ಸ್. ನನ್ನದು ಪರ್ಸನಲಿ ಆಲ್ಸೋ ಮೈ ಚಾಯ್ಸ್ ಫಾರ್ ಡೆಂಟಿಸ್ಟ್ರಿ ವಾಸ್ ಬಿಕಾಸ್ ಆಫ್ ದ್ಯಾಟ್. ಓಕೆ, ಅಂದರೆ ನೀವು ವರ್ಕ್ ಲೈಫನ್ನು ಬ್ಯಾಲೆನ್ಸ್ ಮಾಡಲಿಕ್ಕಾಗುತ್ತೆ, ಫ್ಯಾಮಿಲಿ ಜೊತೆಗೆ ಬೇರೆ ರೆಸ್ಪಾನ್ಸಿಬಿಲಿಟಿ ಜೊತೆಗೆ ಬ್ಯಾಲೆನ್ಸ್ ಮಾಡಲಿಕ್ಕಾಗುತ್ತೆ. ಸೊ ಟೈಮ್ ಕೊಡಬೇಕು, ಮನೆಗೂ ಕೂಡ ಟೈಮ್ ಕೊಡಬೇಕು ಎಲ್ಲದು ಅಂತಾದಾಗ ನೀವು ಖಂಡಿತವಾಗ್ಲೂ ಇಟ್ಸ್ ಅ ವೆರಿ ಗುಡ್ ಪ್ರೊಫೆಷನ್, ಎಸ್ಪೆಷಲಿ ಫಾರ್ ವಿಮೆನ್ ಅಂತ. ಸರಿ, ನಾನು ಹಾಗಾದರೆ ನಮ್ಮ ಸಮಯ ಮುಗಿತಾ ಬರೋದ್ರಿಂದ ನಾನು ಮುಗಿಸಲೇಬೇಕು. ಸೊ ಲಾಸ್ಟ್ ಒಂದು ಕ್ವಶನ್ ಕೇಳ್ತಾನೆ, ಯಾವಾಗಲೂ ಕೇಳಿದ ಹಾಗೇನೆ. ಸೊ ಆಸ್ಪಿರೆಂಟ್ಸಿಗೆ ಯಾರಾದರೂ BDS ಬಗ್ಗೆ ಆಲೋಚನೆ ಮಾಡ್ತಿದ್ದೆ ಅಥವಾ ಇನ್ನೂ ಆಲೋಚನೆ ಮಾಡಿಲ್ಲ, ಸೊ BDS ಬಗ್ಗೆ ಆಲೋಚನೆ ಮಾಡುವವರಿಗೆ ಆ್ಯಸ್ ಅ ಟ್ಯೂಟರ್ ಆಗಿ ಮತ್ತು ಅದನ್ನು ಪ್ರಾಕ್ಟೀಸ್ ಮಾಡುವವರಾಗಿ ನೀವು ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಅಂತ? ಖಂಡಿತ ದಂತವೈದ್ಯಕೀಯ ಕ್ಷೇತ್ರ ಅನ್ನುವಂಥದ್ದು ಒಂದು ದೊಡ್ಡದಾದಂಥ ಕ್ಷೇತ್ರ, ತುಂಬ ಸಾಧನೆ ಮಾಡ್ಬೋದು ಆ ಕ್ಷೇತ್ರದಲ್ಲಿ. ಸ್ಪೆಷಲಿ ಒಬ್ಬ ವೈದ್ಯಳಾಗಿ ನಾನು ಏನು ಮಾಡಬೇಕನ್ನೋ ಕನಸು ಹೊತ್ತಿದ್ದೇನೆ. MBBS ಮಾಡಿ ಆ ಕನಸನ್ನು ಈಡೇರಿಸ್ಬೇಕಂತಿಲ್ಲ, ಒಬ್ಬ ದಂತ ವೈದ್ಯಳಾಗಿ ಕೂಡ ನಮ್ಮ ಕನಸನ್ನು ಈಡೇರಿಸ್ಬೋದು. ಎಷ್ಟೋ ಪೇಷಂಟ್ಗಳ ಕಣ್ಣೀರು ಒರೆಸುವಂಥ ಅವಕಾಶ ನಿಮಗಿದೆ, ಎಷ್ಟೋ ಪೇಷಂಟ್ಗಳ ಮುಖದಲ್ಲಿ ನಗುವನ್ನು ತರಿಸುವಂಥ ಸಾಮರ್ಥ್ಯ ನಿಮಗಿದೆ. ಆದ್ದರಿಂದ ನಮಗೆ ಒಳ್ಳೆ ಭವಿಷ್ಯ ಇದೆ. ಖಂಡಿತವಾಗಿ ಕೂಡ ಡೆಂಟಲ್ ಈಸ್ ಅ ಚಾಯ್ಸ್ ಫಾರ್ ಯುವರ್, ಇಫ್ ಯು ವಾಂಟ್ ಟು ಪರ್ಸ್ಯೂ ಮೆಡಿಕಲ್ ಎಜುಕೇಷನ್ ಮಾಡುವಂಥದ್ದಾದರೆ ಖಂಡಿತವಾಗಿ ಕೂಡ ಒಂದು ಚಾಯ್ಸ್ ಇದೆ. ವರ್ಕ್ ಲೈಫ್ ಬ್ಯಾಲೆನ್ಸಿಗೆ ಬೆಸ್ಟ್ ಆಪ್ಷನ್ ಡೆಂಟಿಸ್ಟ್ರಿ. ಯಾವ್ದು ಬೇಕಾದ್ರೂ ಮಾಡ್ಬೋದು. ಇನ್ವೆಸ್ಟ್ಮೆಂಟ್ ಸ್ವಲ್ಪ ಡೆಂಟಲ್ ಕ್ಲಿನಿಕ್ಕಿಗೆ ಜಾಸ್ತಿ ಇರ್ಬೋದು ಮಾಡುವಾಗ, ಆದರೆ ವಾಟ್ ಯು ಅರ್ನ್ ಇಸ್ ಆಲ್ಸೋ ಬಿಗ್. ಅದನ್ನು ಯಾವಾಗ ಸಹ MBBSನವರು ಕೂಡ ನಮ್ಮ ಕುರಿತ ಹೊಟ್ಟೆ ಕಿಚ್ಬಿಡೋದು, ನಾವು 100 ರೂಪಾಯಿ ಎಣಿಸಿದ್ರೆ ನೀವು 1000 ರೂಪಾಯಿ ಎಣಿಸ್ತೀರಿ ಒಂದೇ ಪೇಷಂಟಲ್ಲಿ ಎಂಬುದಾಗಿ. ಸೊ ದಟ್ ಈಸ್ ಆಲ್ಸೋ ದಟ್, ಬಟ್ ಅಲ್ಟಿಮೇಟ್ಲಿ ಮನಿ ಇಸ್ ನಾಟ್ ಅ ಬಿಗ್ ಥಿಂಗ್, ಇಟ್ ಇಸ್ ಅಬೌಟ್ ಯುವರ್ ಸ್ಯಾಟಿಸ್ಫ್ಯಾಕ್ಷನ್, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ಡೆಫಿನೆಟ್ಲಿ ಡೆಂಟಲಲ್ಲಿ ಅದು ಉಂಟು. ಸೊ ಚಿಲ್ಡ್ರನ್ ಕ್ಯಾನ್ ಮೇಕ್ ಯುಟಿಲೈಸ್ ಆಫ್ ದಿಸ್. ಒಳ್ಳೆ ಚಾಯ್ಸು. ನೆವರ್ ಥಿಂಕ್ ಇಟ್ ಇಸ್ ಸಿಗಲಿಲ್ಲ ಅಂತ ಹೇಳಿ ತಗೊಂಡು MBBS ಸಿಗಲಿಲ್ಲ ಅಂತಲ್ಲ, ಇಟ್ ಶುಡ್ ಬಿಕಮ್ ಯುವರ್ ಚಾಯ್ಸ್ ಫಾರ್ ಯುವರ್ ಫ್ಯೂಚರ್ ಎಜುಕೇಷನ್. ಎಸ್. ಸೊ ಡಾಕ್ಟರ್ ಆಗಬೇಕು ಅಂತ ಕನಸು ಕಾಣುವವರು MBBS ಅಂತ ಮಾತ್ರ ಆಲೋಚನೆ ಮಾಡಬೇಡಿ. ಇಲ್ಲೊಂದು ಒಳ್ಳೆ ಅವಕಾಶ ಇದೆ.
ಭಾರತ ಇದರಲ್ಲಿ ಒಳ್ಳೆ ಎಜುಕೇಷನನ್ನು ಕೊಡ್ತಾ ಇದೆ. ಭಾರತದ ಕಾಲೇಜುಗಳಿಗೆ ಮಾನ್ಯತೆ ಚೆನ್ನಾಗಿದೆ. ನೀವು ಇಡೀ ಇಂಡಿಯಾದಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಅವಕಾಶಗಳಿದೆ. ಬರೀ ಪ್ರಾಕ್ಟೀಸ್ ಮಾತ್ರ ಅಲ್ಲ, ಅನೇಕ ಅವಕಾಶಗಳಿದೆ. ಅದನ್ನೆಲ್ಲವನ್ನು ಬಹಳ ಸವಿಸ್ತರವಾಗಿ ಹೇಳಿದೆ. ನಾನು ಅನಿಸ್ತೇನೆ ಎಷ್ಟು ಸ್ಪಷ್ಟವಾಗಿ ಸರಳವಾಗಿ ಇದನ್ನು ಹೇಳಿದ ಮೇಲೆ ಈ ಕೋರ್ಸ್ ಬಗ್ಗೆ ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳಲಿಕ್ಕೆ ನಿಮಗೆ ಮಾತೇ ಸಿಗಲ್ಲ. ಖಂಡಿತವಾಗ್ಲೂ BDS ಅನ್ನು ಭಾಳ ಸ್ಪಷ್ಟವಾಗಿ ನೀವು ತಿಳ್ಕೊಂಡಿದ್ದೀರ ಅಂತ ನಾನು ಭಾವಿಸ್ತೇನೆ. ನಿಮ್ಮ ಫೀಡ್ಬ್ಯಾಕ್ಗಳಿಗೋಸ್ಕರ ನಾವು ಕಾಯ್ತೇವೆ ಕೂಡ. ನಿಮಗೆ ಯಾವ ಕೋರ್ಸ್ ಬಗ್ಗೆ ತಿಳಿಬೇಕು ಅಂತ ನೀವು ನಮಗೆ ಹೇಳಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ BDS ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನು ಕೊಟ್ಟು ಅದರ ಪಠ್ಯಕ್ರಮ ಆಗಿರ್ಬೋದು, ಅದನ್ನು ಕಲಿಸುವಂಥ ವಿಧಾನ ಆಗಿರ್ಬೋದು, ಅಥವಾ ಅದನ್ನು ಪ್ರಾಕ್ಟೀಸ್ ಮಾಡುವಂಥ ವಿಧಾನ ಆಗಿರ್ಬೋದು, ಸ್ಕೋಪ್ ಆಗಿರ್ಬೋದು, ಫಾರಿನ್ ಎಜುಕೇಷನ್ ಆಗಿರ್ಬೋದು, ವಿಮೆನ್ ಕೆರಿಯರ್ ಅನ್ನುವಂಥದ್ದು ವಿಚಾರದಾಗಿರ್ಬೋದು, ಎಲ್ಲ ವಿಚಾರಗಳು ಸವಿಸ್ತಾರವಾಗಿ ಮಾಹಿತಿಯನ್ನು ಕೊಟ್ಟಂಥ ಪ್ರತಿಷ್ಠಿತ ನಿಟ್ಟೆ ಡೀಮ್ ಟು ಬಿ ಯೂನಿವರ್ಸಿಟಿಯ ಭಾಗವಾಗಿರುವಂಥ ABCT ಮೆಮೋರಿಯಲ್ ಡೆಂಟಲ್ ಇನ್ಸ್ಟಿಟ್ಯೂಟನ್ನು ಟ್ಯೂಟರ್ ಆಗಿ ಸೇವೆ ಸಲ್ಲಿಸ್ತಾ ಇರುವಂಥ ಡಾಕ್ಟರ್ ಸಹನಾ ಮಾಬೇನ್ ಅವರಿಗೆ ನಮ್ಮ ಬಿಗ್ಜೆ ವಾಹಿನಿ ಪರವಾಗಿ ಮತ್ತು ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವ್ಯಾಲ್ಯೂಯೇಬಲ್ ಟೈಮನ್ನು ಎಸ್ಪೆಷಲಿ ಫಾರ್ ದ ಫ್ಯೂಚರ್ ಆಫ್ ನಮ್ಮ ಸ್ಟೂಡೆಂಟ್ಸ್ ಅವರಿಗೋಸ್ಕರವಾಗಿ ಕೊಟ್ಟದ್ದಕ್ಕೋಸ್ಕರವಾಗಿ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಸೊ ಆದ್ಮೇಲೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿಮ್ಮ ಹತ್ತಿರದಲ್ಲಿರುವಂಥ ಮಕ್ಕಳಿಗೆ ಈ ಕಾರ್ಯಕ್ರಮದ ಬಗ್ಗೆ ತಿಳಿಸಿ, ಅವರಿಗೆ ಲಿಂಕನ್ನು ಶೇರ್ ಮಾಡಿ, ಕಾರ್ಯಕ್ರಮವನ್ನು TVಯಲ್ಲಿ ಬರುವಂಥ ಸಮಯದಲ್ಲಿ TVಯಲ್ಲಿ ಕೂಡ ನೋಡಿ ನಿಮ್ಮ ಪ್ರತಿಕ್ರಿಯೆಗಳನ್ನು ಕೊಡಿ ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿರಂತರವಾಗಿ ಬಿಗ್ಜೆ ವಾಹಿನಿಯನ್ನು ನೋಡ್ತಾ ಇರಿ. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಥ್ಯಾಂಕ್ ಯು.